Dear students, this is the last session of the first unit of life skill subjects, which is a core elective of Mangalore University BCom course. In this session, we will learn about presentation skills and how to develop presentation skills and empathy. So when it comes to the question of presentation skills, it is also a communication skill. It is a part of the communication skills. So presentation skills means we speak about a topic to a large group of people, at least a group of people. ನಾವು 10 ಜನರ ಮುಂದೆ ಯಾವ ರೀತಿಯಲ್ಲಿ ಮಾತನಾಡಬೇಕು, ಯಾವ ರೀತಿ ವ್ಯವಸ್ಥಿತವಾಗಿ ವಿಷಯವನ್ನು ಪ್ರಸ್ತುತಪಡಿಸಬೇಕು ಅನ್ನುವುದನ್ನ ಕಲಿಯುವುದಕ್ಕೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಂತ ಕರೀತಾರೆ. ಸೊ ಕಳೆದ ಸೆಷನ್ ಅಲ್ಲಿ ನಾವು ಏನು ಕಲ್ತಿದ್ದೇವೆ? ಕಳೆದ ಸೆಷನ್ ಅಲ್ಲಿ ನಾವು ಲೈಫ್ ಸ್ಕಿಲ್ಸ್ ನ ಅತ್ಯಂತ ಪ್ರಮುಖವಾದಂತಹ ಅಂಗ ಇಂಟರ್ಪರ್ಸನಲ್ ಸ್ಕಿಲ್ಸ್ ಅನ್ನ ಕಲ್ತಿದ್ದೇವೆ. ಅಂದ್ರೆ ವ್ಯಕ್ತಿ ಮತ್ತು ವ್ಯಕ್ತಿಗಳ ನಡುವಿನ ಸಂಬಂಧವನ್ನು ನಾವು ಹೇಗೆ ಉತ್ತಮವಾಗಿ ರೂಪಿಸಿಕೊಳ್ಳಬಹುದು. ಯಾಕೆ ಅಂತ ಕೇಳಿದ್ರೆ, ನಮ್ಮ ಮತ್ತು ಇತರರ ನಡುವಿನ ಸಂಬಂಧವು ನಮ್ಮ ವ್ಯಕ್ತಿತ್ವವನ್ನು ನಿರೂಪಿಸ್ತದೆ. ಸೊ ಇಂಟರ್ಪರ್ಸನಲ್ ಸ್ಕಿಲ್ಸ್ is a topic which we have studied in the earlier sessions. Now we are coming to the meaning of presentation skills. Presentation skills are the skills you need in delivering effective and engaging presentations to a variety of audience, to a different kind of audience. Effective and engaging ಅಂದ್ರೇನು? ಪರಿಣಾಮಕಾರಿ ಮತ್ತು ಎಂಗೇಜಿಂಗ್ ಅಂತ ಹೇಳಿದ್ರೆ ಅವರೆಲ್ಲರೂ ನಿಮ್ಮ ಮಾತುಗಳಲ್ಲಿಯೇ ತೊಡಗಿಸಿಕೊಳ್ಳುವ ರೀತಿಯಲ್ಲಿ ಇರಬೇಕು. ನಿಮ್ಮ ಮಾತುಗಳನ್ನು ಸಂಪೂರ್ಣವಾಗಿ ಅವರು ಕೇಳಿಸ್ಕೊಳ್ಳುವ ರೀತಿಯಲ್ಲಿ ಇರಬೇಕು. ಇದಕ್ಕೆ ಒಂದು ಸರಳವಾದ ಉದಾಹರಣೆ ಕೊಡುವುದಾದ್ರೆ, ನೀವು ಒಂದು ಸ್ವಸಹಾಯ ಸಂಘ, ಅದರ ಗುಂಪಿನ ಒಂದು 10 ಜನರಿಗೆ ನೀವು ಮಾತಾಡಬೇಕು. ಅಥವಾ ಒಂದು ತರಗತಿ, ಅಲ್ಲಿ ಒಂದು 50 ಜನ ವಿದ್ಯಾರ್ಥಿಗಳು ಇರ್ತಾರೆ, ನಿಮ್ಮ ಸ್ನೇಹಿತರೇ ಇರಬಹುದು. ನೀವು ಅವರಿಗೆ ಒಂದು ವಿಚಾರವನ್ನು ಮನದಟ್ಟು ಮಾಡುವುದು ಹೇಗೆ? ನೀವು ಹೇಳ್ತಾ ಇರುವಂತಹ ವಿಷಯ ಅವರಿಗೆ ಸಂಪೂರ್ಣವಾಗಿ ಅರ್ಥ ಆಗುವ ರೀತಿಯಲ್ಲಿ ವಿವರಿಸುವುದು ಹೇಗೆ? ಸೊ ಇಂಡಿವಿಜುವಲ್ ಕಮ್ಯುನಿಕೇಶನ್ ಅಲ್ಲ ಇದು. ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಲ್ಲಿ ಈಗ ನಾವು ಕಲಿತಾ ಇದ್ದೇವೆ, ಇದು ಇಂಡಿವಿಜುವಲ್, ವ್ಯಕ್ತಿಗತ ಮಾತುಕತೆ ಅಲ್ಲ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಮಾತನಾಡುವುದಲ್ಲ. ಒಬ್ಬ ವ್ಯಕ್ತಿ ತುಂಬಾ ವ್ಯಕ್ತಿಗಳನ್ನು ಏಕಕಾಲದಲ್ಲಿ ಅಡ್ರೆಸ್ ಮಾಡುವಂತ. ಸೊ ದ ಸ್ಕಿಲ್ಸ್ ಕವರ್ ವೆರೈಟಿ ಆಫ್ ಏರಿಯಾಸ್ as to how to structure your presentation, how to design if you are presenting slides, PowerPoint presentation, how to tone your voice, modulate your voice, how to control your voice, and especially the body language. ನೀವು ಮಾತನಾಡುವ ಸಂದರ್ಭದಲ್ಲಿ ನಿಮ್ಮ ಹಾವಭಾವಗಳು ಯಾವ ರೀತಿಯಲ್ಲಿ ಇರುತ್ತದೆ, ಇದನ್ನು ನೀವು ಅರ್ಥೈಸಿಕೊಳ್ಬೇಕಾಗ್ತದೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೆಸೆಂಟೇಷನ್ ಸ್ಕಿಲ್ಸ್? ಎ ಸ್ಟ್ರಕ್ಚರ್ಡ್, ಪ್ರಿಪೇರ್ಡ್, speech-based means of communicating information or ideas to a group of interested people in order to persuade, communicate, inform them. Well structured ಅಂದ್ರೆ ವ್ಯವಸ್ಥಿತವಾಗಿರ್ಬೇಕು. ಅದಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರ್ತದೆ, ಅಲ್ಲಿ ಒಂದಿಷ್ಟು ವಿಚಾರಗಳಿರ್ತವೆ,
ಮತ್ತೆ ಒಂದು ಕನ್ಕ್ಲೂಷನ್ ಇರ್ತದೆ, ಅಂದ್ರೆ ಮುಕ್ತಾಯ. ಸೊ ಪ್ರಿಪೇರ್ಡ್, ಸೊ ಇಟ್ ಮಸ್ಟ್ ಬಿ ವೆಲ್ ಪ್ಲಾನ್ಡ್, ಪ್ರಿಪೇರ್ಡ್ ಪ್ರಿವಿಯಸ್ಲಿ. ಅಂದ್ರೆ ಸೀದಾ ಮಾತುಕತೆಗೆ ಜಂಪ್ ಆಗುದಲ್ಲ, ನೇರವಾಗಿ ಮಾತುಗಳನ್ನು ಸ್ಟಾರ್ಟ್ ಮಾಡೋದಲ್ಲ. ನೀವು ಒಂದು ಪ್ರೆಸೆಂಟೇಶನ್ ಅನ್ನು ಕೊಡುವ ಮೊದಲು ಅದಕ್ಕೆ ಬೇಕಾದಂತಹ ಎಲ್ಲ ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಬೇಕು. ಸ್ಪೀಚ್ ಬೇಸ್ಡ್ ಅಂದ್ರೆ ನೀವು ಮಾತಾಡಬೇಕು. ಇನ್ಫಾರ್ಮೇಶನ್ ಅಂಡ್ ಐಡಿಯಾಸ್ ಟು ಎ ಗ್ರೂಪ್ ಆಫ್ ಇಂಟ್ರೆಸ್ಟೆಡ್ ಪೀಪಲ್, ಆ ವಿಚಾರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹೇಳೋದು, ಸುಮ್ಮನೆ ಯಾರ್ಯಾರಿಗೂ ಹೇಳೋದಲ್ಲ. ಈಗ ಸ್ವಸಹಾಯ ಸಂಘದವರಿಗೆ ನೀವು ಹಣಕಾಸು ನಿರ್ವಹಣೆ ಹೇಗೆ ಅಂತ ಹೇಳಿ ಒಂದು ತರಬೇತಿಯನ್ನ ಕೊಡ್ತೀರಿ ಅಂತ ಆದ್ರೆ ಅದು ಅವರಿಗೆ ಸಂಬಂಧಪಟ್ಟಂತಹ ವಿಚಾರ ಆಗ್ತದೆ, ಅವರಿಗೆ ರಿಲೇಟೆಡ್, ಅವರಿಗೆ ಆಸಕ್ತಿ ಇರ್ಬೇಕು ಆ ವಿಚಾರದಲ್ಲಿ, ಆ ವಿಚಾರ ಅವರಿಗೆ ಸಂಬಂಧಪಟ್ಟ ವಿಚಾರ ಆಗಿರ್ಬೇಕು. ಅದು ಬಿಟ್ಕೊಂಡು ನೀವು ಸ್ವಸಹಾಯ ಸಂಘದವರಿಗೆ ಯಾವುದೋ ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಬಗ್ಗೆ ಹೇಳಿಕೊಡ್ತೇನೆ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಬಗ್ಗೆ ಹೇಳಿಕೊಡ್ತೇನೆ ಅಂತ ಹೇಳಿದ್ರೆ ಅವರಿಗದು ಸಂಬಂಧಪಟ್ಟ ವಿಚಾರ ಆಗೋದಿಲ್ಲ, ಅವರಿಗದು ಅರ್ಥ ಆಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅವರ ಬ್ಯಾಕ್ ಗ್ರೌಂಡು ನಿಮ್ಮ ಪ್ರೆಸೆಂಟೇಶನ್ ಮ್ಯಾಚ್ ಆಗ್ಬೇಕು. ಅಂದ್ರೆ ಈ ಗ್ರೂಪ್ ಆಫ್ ಆಡಿಯನ್ಸ್ ಏನಿದೆ, ಈ ಇಂಟ್ರೆಸ್ಟೆಡ್ ಪೀಪಲ್ ಏನಿದ್ದಾರೆ, ಒಂದಿಷ್ಟು ಜನ ವ್ಯಕ್ತಿಗಳು ಅವರಿಗೆ ಸಂಬಂಧಪಟ್ಟ ವಿಚಾರವನ್ನು ನೀವು ಅವರಿಗೆ ಹೇಳಲಿಕ್ಕೆ ಹೊರಟಿದ್ದೀರಿ. ಸೊ ಇಟ್ ಈಸ್ ಇಫೆಕ್ಟಿವ್ ಆಗ್ಬೇಕು ಅಂತಾದ್ರೆ ಸಂಪೂರ್ಣವಾದಂತ ತಯಾರಿ ಬೇಕು. ನೇರವಾಗಿ ಮಾತುಕತೆ ಮಾಡೋದಲ್ಲ, ನೇರವಾಗಿ ಜಂಪಿಂಗ್ ಇಂಟು ಟಾಕ್ ಅಲ್ಲ, ಇದು ಜಂಪಿಂಗ್ ಇಂಟು ಸ್ಪೀಚ್ ಅಲ್ಲ. ಇದು ಒಂದಿಷ್ಟು ಆಲೋಚನೆ ಮಾಡ್ಕೊಂಡು, ಒಂದಿಷ್ಟು ಪಾಯಿಂಟ್ಸ್ ಅನ್ನು ನೋಟ್ ಡೌನ್ ಮಾಡ್ಕೊಂಡು ಮೊದಲೇ ಬರ್ದಿಟ್ಕೊಂಡು, ಆನಂತರ ನೀವು ಅದ್ರ ಬಗ್ಗೆ ಇದನ್ನ ಹೇಗೆ ಹೇಳ್ಬೇಕು, ಇದನ್ನ ಹೇಗೆ ಹೇಳ್ಬೇಕು, ಇದನ್ನ ಹೇಗೆ ಹೇಳ್ಬೇಕು ಅಂತ ಹೇಳಿ ಆಲೋಚನೆ ಮಾಡ್ಕೊಂಡು ಮಾತನಾಡುವುದನ್ನು ನಾವು ಪ್ರೆಸೆಂಟೇಶನ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಸೊ ಪ್ರೆಸೆಂಟೇಶನ್ ಸ್ಕಿಲ್ಸ್ ಯಾಕೆ ಮುಖ್ಯ ಆಗತ್ತೆ, ಯಾಕೆ ಮುಖ್ಯ ಆಗತ್ತೆ, ಈ ಸ್ಕಿಲ್ಸ್ ನಾವು ಯಾಕೆ ಕಲ್ತ್ಕೊಳ್ಬೇಕು ಅಂತ ಕೇಳಿದ್ರೆ, ಹಲವಾರು ಕಾರಣಗಳಿವೆ. ಮುಖ್ಯವಾಗಿ ನಾವು ಹೆಚ್ಚಿನ ಸಂದರ್ಭಗಳಲ್ಲಿ ನೇರವಾಗಿ ಮಾತನಾಡುವುದನ್ನು ಕಲ್ತಿರ್ತೇವೆ ಹೊರತು ವ್ಯವಸ್ಥಿತವಾಗಿ ಒಂದು ಅಭಿಪ್ರಾಯ ರೂಪಣೆ ಆಗುವ ರೀತಿಯಲ್ಲಿ, ಪರಿಣಾಮ ಆಗುವ ರೀತಿಯಲ್ಲಿ ನಾವು ಅದನ್ನು ಒಂದು ಗುಂಪಿನ ಮುಂದೆ ಪ್ರಸ್ತುತಪಡಿಸುವುದನ್ನು ಕಲ್ತ್ಕೊಂಡಿರುವುದಿಲ್ಲ. ಸೊ ಅದನ್ನು ಪ್ರಸ್ತುತಪಡಿಸುವುದು ಹೇಗೆ ಅನ್ನೋದನ್ನ ಕಲ್ತ್ಕೊಳ್ಬೇಕೀಗ ನಾವು. ಸೊ to properly structure the presentation, we need presentation skills. Structure the presentation ಅಂದ್ರೆ ಇಡೀ ಒಂದು ಫುಲ್ ಪ್ರೆಸೆಂಟೇಶನ್ ಅಲ್ಲಿ ಯಾವ ವಿಚಾರದ ಬಗ್ಗೆ ನಾವು ಎಷ್ಟೆಷ್ಟು ಹೊತ್ತಿಗೆ ಮಾತಾಡಿದ್ರೆ ಸೀಕ್ವೆನ್ಸಿಂಗ್ ಅಂದ್ರೆ ಲಾಜಿಕಲ್ ಸೀಕ್ವೆನ್ಸಿಂಗ್. ಈ ವಿಚಾರ ಆದ್ಮೇಲೆ ನಾನು ಈ ವಿಚಾರ ಹೇಳ್ತೇನೆ, ಈ ವಿಚಾರ ಆದ್ಮೇಲೆ ನಾನು ಈ ವಿಚಾರ ಹೇಳ್ತೇನೆ, ಇದನ್ನ ಹೇಳಿ ಆದ್ಮೇಲೆ ಇದನ್ನ ಹೇಳ್ತೇನೆ, ಇದು ಲಾಸ್ಟಿಗೆ ಕನ್ಕ್ಲೂಷನ್ ಅಂತ. ಸೊ ಈ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪ್ರಸ್ತುತಪಡಿಸುವುದನ್ನು ನಾವು ಕಲಿಬಹುದು. ಎರಡನೇದು ನರ್ವಸ್ನೆಸ್. ಹೆಚ್ಚಿನವರಿಗೆ ಗುಂಪುಗಳನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಸ್ಟೇಜ್ ಫಿಯರೋ ಅಥವಾ ಒಂದು ಭಯದ ವಾತಾವರಣವೋ ಅಥವಾ ದೇ ಆರ್ ಸ್ಕೇರ್ಡ್ ಟು ಫೇಸ್ ದ ಆಡಿಯನ್ಸ್ ಅಂತ. ಅಂದ್ರೆ ಎದುರಿರುವವರ ಮುಖ ಕೊಟ್ಟು ಮಾತಾಡ್ಲಿಕ್ಕೆ ಹೆದರಿಕೊಳ್ಳುವಂತ ಒಂದು ರೀತಿಯಲ್ಲಿ ಮಾತನಾಡುವಂತದ್ದು ನರ್ವಸ್, ಕೈಕಾಲು ನಡುಗುವಂತದ್ದಿರ್ಬೋದು ಅಲ್ವಾ, ಬೇವ್ರು ಬರುವಂತದ್ದಿರ್ಬೋದು. ಇದನ್ನ ಅವಾಯ್ಡ್ ಮಾಡ್ಬೇಕು ಅಂತಾದ್ರೆ ನೀವು ಒಂದು ಪ್ರೆಸೆಂಟೇಶನ್ ಅನ್ನ ವ್ಯವಸ್ಥಿತವಾಗಿ ಮಾಡುವುದನ್ನ ಕಲ್ತ್ಕೊಳ್ಬೇಕು. ಆಮೇಲೆ ಪವರ್ಫುಲ್ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ನಿಮ್ಮ ಹಾವಭಾವಗಳು, ಗೆಸ್ಚರ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್, ಹ್ಯಾಂಡ್ ಮೂವ್ಮೆಂಟ್, ಇದೆಲ್ಲ ಎಷ್ಟು ಪವರ್ಫುಲ್ ಇರ್ಬೇಕು ಅಂತ ಹೇಳಿದ್ರೆ ನೀವು ಹೇಳ್ತಾ ಇರುವಂತ ವಿಷಯ ಅಷ್ಟು ಆತ್ಮವಿಶ್ವಾಸವನ್ನು ಮೂಡಿಸುವ ರೀತಿಯಲ್ಲಿ ಪ್ರೆಸೆಂಟ್ ಆಗ್ಬೇಕು. ನೀವು ಹೇಳ್ತಾ ಇರುವಂತ ವಿಚಾರ ನಿಮ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ, ನೀವು ಸ್ಟ್ರಾಂಗ್ ಇದ್ದೀರಿ ಆ ವಿಚಾರದಲ್ಲಿ ಅಂತ ಎದುರಿಗೆ ಇರುವವರಿಗೆ ಅನಿಸ್ಬೇಕು ಅಂತಾದ್ರೆ ನಿಮ್ಮ ವರ್ಡ್ಸ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನೀವು ಬಾಯಲ್ಲಿ ಹೇಳ್ತಾ ಇರುವ ವರ್ಡ್ಸ್ ಇಂಪಾರ್ಟೆಂಟ್ ಅಲ್ಲ. ಬಾಯ್ಪಾಠ ಮಾಡಿ ಹೇಳೋದು ಪ್ರೆಸೆಂಟೇಶನ್ ಅಲ್ಲ. ನೀವು ಹೇಳ್ತಾ ಇರುವಂತ ವರ್ಡ್ಸ್ಗೆ ಪೂರಕವಾಗಿ, ಕಾಂಪ್ಲಿಮೆಂಟರಿ ಆಗಿ ಇಡೀ ಒಂದು ಬಾಡಿ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡಬೇಕು.
ಮೂಮೆಂಟ್, ಫೇಸ್ ಮೂಮೆಂಟು, ಹ್ಯಾಂಡ್ ಮೂಮೆಂಟು, ಐ ಕಾಂಟ್ಯಾಕ್ಟು, ಲಿಪ್ಸ್ ಮೂಮೆಂಟು, ವಾಯ್ಸು, ಟೋನು ಎಲ್ಲದು ಕೂಡ ಪರಿಣಾಮಕಾರಿಯಾಗಿ ಆ ಒಂದು ಪ್ರೆಸೆಂಟೇಷನ್ ಅಲ್ಲಿ ಮೂಡಿ ಬರಬೇಕು. ಟು ಟೇಕ್ ದ ಅಸಿಸ್ಟೆನ್ಸ್ ಆಫ್ ವಿಜುವಲ್ ಏಡ್ಸ್. ವಿಜುವಲ್ ಏಡ್ಸ್ ಅಂದ್ರೆ ಚಿತ್ರಗಳು, ಅಥವಾ ಈಗ ಕಂಪ್ಯೂಟರ್ಸ್ ಬಂದಿದೆ, ಅಲ್ಲಿ ಒಂದು ಏನು ಬಳಕೆ ಮಾಡಬಹುದು ನಾವು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬಳಕೆ ಮಾಡಬಹುದು, ವಿಡಿಯೋಸ್ ಅನ್ನ ಪ್ರೆಸೆಂಟ್ ಮಾಡಬಹುದು. ಸೊ ಇದನ್ನೆಲ್ಲ ನಾವು ಹೇಗೆ ಬಳಕೆ ಮಾಡಬಹುದು ಅನ್ನುವ ದೃಷ್ಟಿಕೋನದಲ್ಲಿ ನಿಮಗೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ. ಸೊ ಅಲ್ಟಿಮೇಟ್ಲಿ ಇಟ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಟು ಹೆಲ್ಪ್ ದ ಪ್ರೆಸೆಂಟೇಷನ್ ಇಂಟ್ರೆಸ್ಟಿಂಗ್, ಟು ಮೇಕ್ ದ ಪ್ರೆಸೆಂಟೇಷನ್ ಇಂಟ್ರೆಸ್ಟಿಂಗ್. ಎದುರು ಕೂತರಿಗೆ ಸ್ವಲ್ಪನೂ ಬೋರ್ ಆಗಬಾರ್ದು, ಬೇಸರ ಆಗ್ಬಾರ್ದು, ಯಾಕಪ್ಪ ಇಲ್ಲಿ ಬಂದು ಕೂತ್ಕೊಂಡೆ ನಾನು ಅನ್ನೋ ಫೀಲಿಂಗ್ ಬರಬಾರ್ದು, ಅಷ್ಟು ಚೆನ್ನಾಗಿ ಮಾತಾಡ್ಬೇಕು. ಸೊ ಟು ಕೀಪ್ ದ ಪ್ರೆಸೆಂಟೇಷನ್ ಇಂಟ್ರೆಸ್ಟಿಂಗ್, to help the communicator communicate with confidence and motivate the audience to listen. ಎದುರು ಕೂತವರಿಗೆ ಇನ್ನೂ ಹೇಳಿ ಅನ್ನುವ ಫೀಲಿಂಗ್ ಬರ್ತಾ ಇರಬೇಕು. ಇವ್ರು ಇನ್ನಷ್ಟು ಮಾತಾಡ್ಲಿ ನಾವು ಕೇಳಿಸ್ಕೊಳ್ಳುವ, ಇವ್ರು ಇನ್ನಷ್ಟು ಮಾತಾಡ್ಲಿ ನಾವು ಕೇಳಿಸ್ಕೊಳ್ತೇವೆ, ಈ ಫೀಲಿಂಗ್ ಬರೋ ರೀತಿಯಲ್ಲಿ ಇರ್ಬೇಕು ಹೊರತು ಇವ್ರು ಯಾವಾಗ ಮುಗಿಸ್ತಾನಪ್ಪ, ಇನ್ನು ಎಷ್ಟೊತ್ತಿದೆ ಒಂದು ಮಾತುಗಳು, ಇನ್ನು ಎಷ್ಟೊತ್ತಿದೆ, ಇವ್ನು ಎಷ್ಟೊತ್ತು ಮಾತಾಡ್ತಾನೆ ಇವನು ಅನ್ನುವ ಫೀಲಿಂಗ್ ಎದುರುಗಡೆ ಇರುವವರಿಗೆ ಬರಬಾರ್ದು ಅಂತಾದ್ರೆ ನೀವು ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅನ್ನ ಇಫೆಕ್ಟಿವ್ ಆಗಿ ಮಾಡಬೇಕು. ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅನ್ನೋದು ಅಷ್ಟು ಚೆನ್ನಾಗಿರ್ಬೇಕು. ಎದುರುಗಡೆ ಕೂತವರು ಇನ್ನೊಂದು ಅರ್ಧ ಗಂಟೆ ಮಾತಾಡ್ಲಿ ಅಲ್ಲ ಇವನು, ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ಲಿ, ಚೆನ್ನಾಗಿ ಮಾತಾಡ್ಲಿ ಇವನು, ಸೊ ಇವನು ಇನ್ನಷ್ಟು ಹೊತ್ತು ಮಾತಾಡಿದ್ರೆ ನಾವು ಸಹ ಕೇಳ್ತಾ ಇರ್ಬೋದಲ್ಲ, ಖುಷಿ ಆಗ್ತಾ ಇದೆಯಲ್ಲ, ಮೋಟಿವೇಶನ್ ಬರ್ಬೇಕು. ಆ ರೀತಿಯಲ್ಲಿ ನೀವು ವಿಷಯವನ್ನು ಅವರಿಗೆ ಮನದಟ್ಟು ಮಾಡುವ ರೀತಿಯಲ್ಲಿ ಮಾತನಾಡುವುದನ್ನ ಕಲ್ತ್ಕೊಳ್ಳುವುದು ಪ್ರೆಸೆಂಟೇಷನ್ ಸ್ಕಿಲ್ಸಿನ ಒಂದು ಮಹತ್ವ ಆಗಿದೆ. ಸೊ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅನ್ನ ಪರಿಣಾಮಕಾರಿಯಾಗಿ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ವೆಲ್ ಪ್ಲಾನ್ಡ್ ಇಸ್ ಹಾಫ್ ಡನ್ ಅಂತ ಹೇಳ್ತಾರೆ. ಯಾವುದೇ ಒಂದು ನೀವು ವಿಚಾರದಲ್ಲಿ ಉತ್ತಮವಾದಂತಹ ಒಂದು ಪ್ಲಾನಿಂಗ್ ಮಾಡ್ತೀರಿ ಅಂತಾದ್ರೆ, ಒಳ್ಳೆ ಪ್ಲಾನಿಂಗ್ ಮಾಡ್ತೀರಿ ಅಂತಾದ್ರೆ ಆ ಒಂದು ಕೆಲಸ ತುಂಬಾ ಚೆನ್ನಾಗಿ ಆಗ್ತದೆ. ಸೊ ಪ್ಲಾನಿಂಗ್ ಅಲ್ಲಿ ಏನೆಲ್ಲ ಬರ್ತದೆ ನೋಡಿ, ಪ್ಲಾನಿಂಗ್ ಅಲ್ಲಿ ಏನೆಲ್ಲ ಬರ್ತದೆ ಅಂತ ಹೇಳಿದ್ರೆ, ಡಿಟರ್ಮೈನ್ ದ ಪರ್ಪಸ್ ಆಫ್ ಪ್ರೆಸೆಂಟೇಷನ್. ನೀವು ಯಾಕೆ ಮಾತನಾಡಲಿಕ್ಕೆ ಹೊರಟಿದ್ದೀರಿ, ಎರಡನೇದಾಗಿ ನಿಮ್ಮ ಆಡಿಯನ್ಸ್ ಯಾರು. ಇದರಲ್ಲಿ ಒಂದು ವಿಚಾರ ಇದೆ, ಟು ಬಿ ಎ ಬುಲ್ ಫೈಟರ್ ಯು ಶುಡ್ ನೋ ದ ಬುಲ್. ನೀವು ಯಾರಿಗೆ ಮಾತನಾಡ್ಲಿಕ್ಕೆ ಹೊರಟಿದ್ದೀರಿ, ನಿಮ್ಮ ಆಡಿಯನ್ಸ್ ಯಾರು, ಅವರನ್ನ ಮನಸ್ಥಿತಿಯನ್ನ, ಅವರ ಹಿನ್ನೆಲೆಯನ್ನ, ಅವರ ಬ್ಯಾಕ್ ಗ್ರೌಂಡ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅವರನ್ನ ತಿಳ್ಕೊಳ್ಳದೆ ಅವರ ಭಾಷೆ ಯಾವುದು, ಅವರ ನಾಲೆಜ್ ಮಟ್ಟ ಎಷ್ಟಿದೆ, ಇದನ್ನ ಅರ್ಥ ಮಾಡಿಕೊಂಡು ನೀವು ಪ್ರೆಸೆಂಟೇಷನ್ ಮಾಡ್ಬೇಕಾಗತ್ತೆ. ಹೊರತು ನೀವು ಅವರ ಬಗ್ಗೆ ಅರಿವೇ ಇಲ್ಲದೆ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ನೀವು ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅವರ ಹಿನ್ನೆಲೆಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದಾದ್ಮೇಲೆ ವಾಟ್ ಯು ವಾಂಟ್ ಟು ಅಚೀವ್. ನೀವೀಗ ಮಾತಾಡ್ಲಿಕ್ಕೆ ಹೊರಟಿದ್ದೀರಿ, ಇಂಥ ವಿಷಯದ ಬಗ್ಗೆ ಒಂದು ಭಾಷಣವನ್ನು, ಒಂದು ತರಬೇತಿಯನ್ನು, ಒಂದು ಪ್ರೆಸೆಂಟೇಷನ್ ಕೊಡ್ಬೇಕಂತ ಹೊರಟಿದ್ದೀರಿ. ನೀವು ಉದ್ದೇಶ ಏನ್ ಸಾಧನೆ ಮಾಡ್ಬೇಕು ಅಂತಿದ್ದೀರಿ, ಈ ಒಂದು ಪ್ರೆಸೆಂಟೇಷನ್ ಆದ್ಮೇಲೆ ನೀವು ಅವರಲ್ಲಿ ಯಾವ ಬದಲಾವಣೆಯನ್ನು ಇಷ್ಟಪಡ್ತಾ ಇದ್ದೀರಿ, ನೀವು ಆ ಒಂದು ಆಡಿಯನ್ಸ್ ಅಲ್ಲಿ ಯಾವ ಒಂದು ವ್ಯಕ್ತಿತ್ವದಲ್ಲಿಯೋ ಕ್ರಿಯೆಯಲ್ಲಿಯೋ ಯಾವ ಬದಲಾವಣೆಯನ್ನು ಬಯಸ್ತಾ ಇದ್ದೀರಿ. ಸೊ ಇದು ನೀವು ಡಿಸೈನ್ ಮಾಡ್ಕೊಳ್ಬೇಕು. ಡಿಸೈನ್ ದ ಮೆಸೇಜ್. ಇಡೀ ಒಂದು ಥೀಮ್ ಏನು, ನಿಮ್ಮ ಪ್ರೆಸೆಂಟೇಷನ್ ಒಟ್ಟು ಸಾರಾಂಶ ಏನು, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ಸ್ ಯಾವುದು, ಅದನ್ನು ಆರ್ಗನೈಸ್ ಮಾಡಬೇಕು. ಅದಾದ್ಮೇಲೆ ಓವರ್ ಆಲ್ ಲುಕ್ ಹೇಗಿರ್ಬೇಕು. ದೊಡ್ಡ ಸೈಂಟಿಸ್ಟ್ಗಳು ಬಂದು ಕೂತ್ಕೊಂಡಂತ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ಮಾತಾಡ್ಬೇಕು, ಅಥವಾ ಒಂದು ಸಾಮಾನ್ಯವಾದ ಜನರು ಬಂದು ಕೂತಾಗ ಯಾವ ರೀತಿ ಮಾತಾಡ್ಬೇಕು. ಅಂದ್ರೆ ವಿಷಯ ಆಧಾರಿತವಾಗಿರ್ತದೆ, ಆಡಿಯನ್ಸ್ ಆಧಾರಿತವಾಗಿರ್ತದೆ, ಹೊರತು ನಮ್ಮ ಜ್ಞಾನಕ್ಕೆ ಹೊಂದಿಕೊಂಡಿರುವುದಿಲ್ಲ. ನನಗೆ ತುಂಬಾ ಗೊತ್ತಿರ್ಬೋದು, ಆದ್ರೆ ನಾನು ನನ್ನ ಆಡಿಯನ್ಸ್ ಅನ್ನು ನೋಡಿ ಮಾತಾಡ್ಬೇಕಾಗತ್ತೆ. ಅವರ ಭಾಷೆ ಅರ್ಥ ಆಗುವ ಭಾಷೆಯಲ್ಲಿ ಮಾತಾಡ್ಬೇಕಾಗ್ತದೆ, ಅವರಿಗೆ ಅರ್ಥ ಆಗುವ ಜ್ಞಾನದ ಮಟ್ಟದಲ್ಲಿ ಮಾತನಾಡ್ಬೇಕಾಗ್ತದೆ. ಸೊ ಇದಕ್ಕೆ ಸರಿಯಾಗಿ ನಾವು ಪ್ಲಾನ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಎರಡನೇ ಪಾಯಿಂಟ್, ಫಸ್ಟ್ ಪಾಯಿಂಟ್ ಏನು, ಪ್ಲಾನಿಂಗ್ ಅಲ್ಲಿ ಫಸ್ಟ್ ಪಾಯಿಂಟ್ ಅನಲೈಸ್ ದ ಆಡಿಯನ್ಸ್. ಕೆಲವು ಬ್ರೀಫ್ ಆಗಿ ಹೇಳಿದ್ದೇನೆ, ಅವರ ಬ್ಯಾಕ್ ಗ್ರೌಂಡ್, ಅವರ ಒಂದು ಎಜುಕೇಶನ್ ಲೆವೆಲ್, ಅವರ ಆಸಕ್ತಿಯ ಮಟ್ಟ, ಅವರ ಒಂದು
ಏನು ಐಡಿಯಾಸು, ವ್ಯಾಲ್ಯೂಸು, ಕಲ್ಚರು, ಬಿಲೀಫ್ಸು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಅನಲೈಸಿಂಗ್ ದ ಆಡಿಯನ್ಸ್. ಎರಡನೇದು ಸಿಲೆಕ್ಟೆಡ್ ಟಾಪಿಕ್. ಸಿಲೆಕ್ಟೆಡ್ ಟಾಪಿಕ್ ಅಂತ ಹೇಳಿದ್ರೆ ಡಿಪೆಂಡಿಂಗ್ ಅಪಾನ್ ದ ಇಂಟ್ರೆಸ್ಟ್ ಆಫ್ ದ ಆಡಿಯನ್ಸ್ ಯು ಹ್ಯಾವ್ ಟು ಡಿಸೈಡ್ ಅಬೌಟ್ ದ ಟಾಪಿಕ್. ಆಡಿಯನ್ಸಿನ ಏನು ಅರ್ಥ ಮಾಡಿಕೊಳ್ಳುವ ಇದಿದೆ, ಬ್ಯಾಕ್ಗ್ರೌಂಡ್ ಇದೆ, ಮನಸ್ಥಿತಿ ಇದೆ, ಅವರ ನಂಬಿಕೆಗಳೇನಿದೆ, ಇದನ್ನೆಲ್ಲ ನೋಡ್ಕೊಂಡು ನಾವು ಟಾಪಿಕ್ ಅನ್ನು ಆಯ್ಕೆ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಅವರಿಗೆ ಕೇಳುವಾಗ್ಲೇ ಖುಷಿ ಆಗ್ಬೇಕು. ಆ ಟಾಪಿಕ್ ನ ಹೆಸರು ಕೇಳಿದ ಕೂಡಲೇ ಖುಷಿ ಆಗ್ಬೇಕು. ಇಲ್ಲ ನಾನು ಕೇಳ್ಬೇಕು ಇದನ್ನ ಅಂತ ಅನ್ಸ್ಬೇಕು. ಆ ರೀತಿ ಇಡ್ಬೇಕು ನೀವು ಟಾಪಿಕ್ ಅನ್ನ. ಟಾಪಿಕ್ ನೋಡಿದ್ರೆ ಬೋರ್ ತರ ಇದ್ರೆ, ಅಯ್ಯೋ ಈ ಟಾಪಿಕ್ ಇಷ್ಟು ಬೋರ್ ಇದೆ, ಔಟ್ಡೇಟೆಡ್ ಇದೆ, ಇದೇನಿದು, ಇದು ಯಾಕೆ ಇಟ್ಟಿದ್ದಾರೆ, ಈ ರೀತಿ ಟಾಪಿಕ್ ಮೇಲೆ ಏನ್ ಮಾತಾಡ್ತಾರೆ ಇವರು ಅನ್ನೋ ಫೀಲಿಂಗ್ ಬರೋ ರೀತಿಯಲ್ಲಿ ಇರಬಾರ್ದು. ಡಿಫೈನ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಪ್ರೆಸೆಂಟೇಶನ್. ಪ್ಲಾನಿಂಗ್ ಅಲ್ಲಿ 3ನೇ ಪಾಯಿಂಟ್ ಇದು. ಆಬ್ಜೆಕ್ಟಿವ್ಸ್ ಅಂದ್ರೆ ವಾಟ್ ಯು ವಾಂಟ್ ಟು ಅಚೀವ್, ವಾಟ್ ಈಸ್ ದ ಔಟ್ಕಮ್, ವಾಟ್ ಈಸ್ ದ ಪರ್ಪಸ್ ಆಫ್ ದ ಪ್ರೆಸೆಂಟೇಶನ್. ನೀವು ಈ ಒಂದು ಪ್ರೆಸೆಂಟೇಶನ್ ಮುಗ್ದ ಮೇಲೆ ಏನನ್ನು ಸಾಧಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ, ಆ ಎಲ್ಲ ಜನರಲ್ಲಿ ಏನು ಒಂದು ಬದಲಾವಣೆಯನ್ನು ನೀವು ಬಯಸ್ತಾ ಇದ್ದೀರಿ, ಮಾನಸಿಕ ಪರಿಸ್ಥಿತಿಯಲ್ಲಿ ಏನು ಬದಲಾವಣೆಯನ್ನು ಬಯಸ್ತಾ ಇದ್ದೀರಿ, ಅವ್ರು ಏನ್ ಮಾಡ್ಬೇಕು ಇದನ್ನ ಕೇಳ್ಕೊಂಡು. ಸೊ ಇದು ಪ್ಲಾನಿಂಗ್ ದ ಪ್ರೆಸೆಂಟೇಶನ್ ಅಲ್ಲಿ ಮೇನ್ ಸ್ಟೆಪ್. ಇದು ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಡಿಫೈನಿಂಗ್ ದ ಆಬ್ಜೆಕ್ಟಿವ್ಸ್ ಆಫ್ ಯುವರ್ ಪ್ರೆಸೆಂಟೇಶನ್. The objectives also include the content, the time, and the background of the whole presentation. ಇದಾದ್ಮೇಲೆ ಪ್ರಿಪೇರಿಂಗ್ ದ ಕಂಟೆಂಟ್ ಆಫ್ ದ ಪ್ರೆಸೆಂಟೇಶನ್. ಕಂಟೆಂಟ್ ಅಂದ್ರೆ ಏನು? ಕಂಟೆಂಟ್ ಅಂತ ಹೇಳಿದ್ರೆ ನೀವು ಏನನ್ನು ಹೇಳಲಿಕ್ಕೆ ಹೊರಟಿದ್ರಿ, ವಾಟ್ ಯು ವಾಂಟ್ ಟು ಸ್ಪೀಕ್. ಸ್ಪೆಸಿಫಿಕ್ ಆಗಿ ಯಾವ ವಿಚಾರದ ಬಗ್ಗೆ ಏನನ್ನು ಕವರ್ ಮಾಡ್ತೀರಿ, ವಾಟ್ ಯು ವಾಂಟ್ ಟು ಕವರ್, ವಾಟ್ ಯು ಡು ನಾಟ್ ವಾಂಟ್ ಟು ಕವರ್, ವಾಟ್ ಯು ವಾಂಟ್ ಟು ಟಚ್ ಅಪಾನ್, ವಾಟ್ ಯು ಡು ನಾಟ್ ವಾಂಟ್ ಟು ಟಚ್ ಅಪಾನ್. ನೀವು ಯಾವ ವಿಚಾರವನ್ನು ಈ ಒಂದು ಪ್ರೆಸೆಂಟೇಶನ್ ಅಲ್ಲಿ ಹೇಳಲಿಕ್ಕೆ ಹೊರಟಿದ್ದೀರಿ. ದ ಮೇನ್ ಬಾಡಿ ಆಫ್ ದ ಪ್ರೆಸೆಂಟೇಶನ್ ಅಲ್ವಾ. ಸೊ ಬಾಡಿ ಆಫ್ ದ ಪ್ರೆಸೆಂಟೇಶನ್ ಅಲ್ಲಿ ಹೌ ಮಚ್ ಇನ್ಫಾರ್ಮೇಶನ್ ಯು ವಾಂಟ್ ಟು ಪ್ರೆಸೆಂಟ್, ವಾಟ್ ಈಸ್ ಅಕಾರ್ಡಿಂಗ್ ಟು ದ ಟೈಮ್. ಎಷ್ಟು ಸಮಯ ಇದೆ ಅನ್ನೋದನ್ನ ಆಧರಿಸಿ ನೀವು ಯಾವ ವಿಚಾರವನ್ನು ಕವರ್ ಮಾಡ್ತೀರಿ ಅನ್ನೋದನ್ನ ಹೇಳ್ಬೇಕಾಗುತ್ತೆ. ಪ್ರಿಪೇರ್ ದ ಪ್ರೆಸೆಂಟೇಶನ್ at the right level because of the you have to consider the people you are speaking to. So the body of presentation is where you present your ideas. To present your ideas convincingly, you need to illustrate, support them with numbers. Maybe you need to support with examples. Maybe you need to support with the case studies. ನೀವು ಯಾವುದೇ ಒಂದು ವಿಚಾರವನ್ನು ಪ್ರೆಸೆಂಟ್ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಸಾಕ್ಷಿ, ಆಧಾರ, ಇಂಥ ಇಸ್ವಿಯಲ್ಲಿ ಇಂಥವ್ರು ಕಂಡು ಹಿಡಿದಿದ್ದಾರೆ, ಆ ವ್ಯಕ್ತಿ ನಿಮ್ಗೆಲ್ಲ ಅವರಿಗೂ ನಿಮಗೂ ಇಬ್ಬರಿಗೂ ಗೊತ್ತಿರಬೇಕು. ಇಂಥ ಒಂದು ಸರ್ವೆ ಮಾಡಿದಾಗ ಈ ತರ ರಿಸಲ್ಟ್ ಬಂದಿದೆ, ಇಂಥ ಒಂದು ವಿಜ್ಞಾನಿಗಳು ಇಂಥ ವಿಚಾರವನ್ನು ಪ್ರೂವ್ ಮಾಡಿದ್ದಾರೆ. ಈ ರೀತಿ ಹೇಳಿದ್ರೆ ನೀವು ಹೇಳುವ ಮಾತುಗಳಿಗೆ ಒಂದು ಒತ್ತು ಶಕ್ತಿ ಬರ್ತದೆ. ಸೊ ದಟ್ ಈಸ್ ಅ ಬಾಡಿ ಆಫ್ ದ ಪ್ರೆಸೆಂಟೇಶನ್ ವೇರ್ ಯು ಆರ್ ಸಪೋರ್ಟಿಂಗ್ ಯುವರ್ ಐಡಿಯಾಸ್ ವಿತ್ proofs, evidences. Strategies help you to do this, which are the strategies involved. So when you are preparing the body of the presentation, you have to strategize tactically, evidence the facts. Then preparing the introduction and conclusion. So what is an introduction? An introduction is a starting point of your presentation. It may be a story, it may be some proverb, it may be some quotation, it may be some broad idea exhibiting your presentation. ಇಂಟ್ರೊಡಕ್ಷನ್ ಅಂತ ಹೇಳಿದ್ರೆ ನಿಮ್ಮ ಇಡೀ ವಿಚಾರವನ್ನು ಒಂದು ಸಣ್ಣ ಕಥೆಯ ಮೂಲಕ, ಥೀಮ್ ಮೂಲಕ, ಮೆಸೇಜ್ ಮೂಲಕ, ಕೊಟೇಶನ್ ಮೂಲಕ ಹೇಳುವಂತ. ಸೊ ಇಡೀ ಒಂದು ಬಾಡಿ ಆಫ್ ದ ಪ್ರೆಸೆಂಟೇಶನ್ ಅಲ್ಲಿ ನೀವು ಫಸ್ಟ್ ಪ್ರಿಪೇರ್ ಮಾಡ್ಕೊಂಡು ಅದರ ಆಧಾರದ ಮೇಲೆ ಇಂಟ್ರೊಡಕ್ಷನ್ ಅನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಇಂಟ್ರೊಡಕ್ಷನ್, ಹೌ ಯು ಬಿಗಿನ್ ಅಂತ. ಅದೇ ಕನ್ಕ್ಲೂಷನ್ ಏನ್ ಹೇಳುತ್ತೆ, ಹೌ ಯು ಎಂಡ್. ಸೊ ದ ಲಾಸ್ಟ್ ಪಾಯಿಂಟ್ ಏನಿದೆ ಕನ್ಕ್ಲೂಷನ್, ಅದು ಒಂದು ಮಾರ್ಕ್ ಅನ್ನು ಕ್ರಿಯೇಟ್ ಮಾಡಬೇಕು. ಅಷ್ಟೊತ್ತರ ಹೇಳಿದ್ದು ಅವರ ಇಡೀ ಮನಸ್ಸಿನಲ್ಲಿ ಅಚ್ಚೊತ್ತಿದ್ದ ರೀತಿಯಲ್ಲಿ ಇರಬೇಕು. ಅಂತಾದ್ರೆ ನಿಮ್ಮ ಕನ್ಕ್ಲೂಷನ್ ಹೇಗಿರ್ಬೇಕು ಅಂತ ಹೇಳಿ, ಇಟ್ ಮಸ್ಟ್ ಸಮ್ಮರೈಸ್. ಯು ಹ್ಯಾವ್ ಟು ರೀಇಟರೇಟ್. ಇರಿಟೇಟ್ ಅಲ್ಲ, ರೀಇಟರೇಟ್ ಅಂದ್ರೆ ಪುನಃ ಹೇಳ್ಬೇಕು.
ಅವರಿಗೆ ನೀವು ಫೈನಲ್ ಅಲ್ಟಿಮೇಟ್ ಲಾಸ್ಟ್ ಮೆಸೇಜ್ ಏನ್ ಕೊಡ್ತೀರಿ? ಒಂದ್ ಸೆಂಟೆನ್ಸ್ ಇರ್ಲಿ. ಇಡೀ 1 ಗಂಟೆ ಮಾತಾಡಿ ಕೊನೆಗೆ ನೀವೇನ್ ಹೇಳ್ಬೇಕು ಅದನ್ನ ನೀವು ಒಂದು ಸಣ್ಣ ಸೆಂಟೆನ್ಸ್ ಅಲ್ಲಿ ಅವರಿಗೆ ಮನದಟ್ಟಾಗುವ ರೀತಿಯಲ್ಲಿ, ನೆನಪಿರುವ ರೀತಿಯಲ್ಲಿ, ನೋಡಿ ಕನ್ಕ್ಲೂಷನ್ ಹೇಗಿರ್ಬೇಕು ಅಂತ ಹೇಳಿದ್ರೆ ಅದು ನೆನಪಿರುವ ರೀತಿಯಲ್ಲಿ ಇರ್ಬೇಕು. ಅದನ್ನ ಎಷ್ಟು ದಿನ ಹೋದ್ರು ಅವನಿಗೆ ಇವರು ಅವತ್ತ ಹಾಗೆ ಹೇಳಿದ್ರು ಅನ್ನೋದು ನೆನಪಲ್ಲಿ ಇರ್ಬೇಕು. ಸೊ ಟೆಲ್ ದೆಮ್ ವಾಟ್ ಯು ಆರ್ ಗೋಯಿಂಗ್ ಟು ಟೆಲ್ ದೆಮ್ ಇನ್ ದ ಇಂಟ್ರೊಡಕ್ಷನ್. ಇನ್ ಕನ್ಕ್ಲೂಷನ್ ಟೆಲ್ ದೆಮ್ ವಾಟ್ ಯು ಹ್ಯಾವ್ ಟೋಲ್ಡ್ ದೆಮ್. ನೀವು ಏನನ್ನ ಹೇಳಲಿಕ್ಕೆ ಹೊರಟಿದ್ದೀರಿ ಅದನ್ನ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿ. ನೀವು ಏನನ್ನ ಹೇಳಿದ್ದೀರಿ ಅದನ್ನ ಕನ್ಕ್ಲೂಷನ್ ಅಲ್ಲಿ ಹೇಳಿ. ಸೊ ಓಪನಿಂಗ್ ಆಫ್ ದ ಪ್ರೆಸೆಂಟೇಶನ್ ಈಸ್ ಕಾಲ್ಡ್ ಇಂಟ್ರೊಡಕ್ಷನ್ ಅಲ್ವಾ? ಸೊ ಯು ಹ್ಯಾವ್ ಟು ಅಟ್ರಾಕ್ಟ್ ದ ಆಡಿಯನ್ಸ್. ಓಪನಿಂಗ್ ಮಾಡುವಾಗ ಅಥವಾ ಇಂಟ್ರೊಡಕ್ಷನ್ ಕೊಡುವಾಗ ಆಡಿಯನ್ಸ್ ಅನ್ನು ಅಟ್ರಾಕ್ಟ್ ಮಾಡಬೇಕು ಅಂತಾದ್ರೆ ಯು ಹ್ಯಾವ್ ಟು create interest, attention among the audience by making some kind of stories. ಏನೋ ಒಂದು ಆಶ್ಚರ್ಯಚಕಿತವಾದಂತಹ ಅಥವಾ ಯಾವುದೋ ಒಂದು ಏನು ಫೀಲಿಂಗ್ ಬರ್ಬೇಕು ಅಂತ ಹೇಳಿದ್ರೆ ಒಂದು ಅತ್ಯಂತ ಖುಷಿಯ ಭಾವನೆ ಬರುವಂತಹ, ಅಥವಾ ಸಾಂದರ್ಭಿಕವಾಗಿ ಅತ್ಯಂತ ಬೇಸರದ ಭಾವನೆ ಬರುವಂತಹ, ಅಥವಾ ಅತ್ಯಂತ ಗಂಭೀರವಾದ ಭಾವನೆ ಬರುವಂತಹ ರೀತಿಯಲ್ಲಿ ನೀವು ಇಂಟ್ರೊಡಕ್ಷನ್ ಅನ್ನು ಮಾಡಬೇಕಾಗತ್ತೆ. ಸೊ ಇಟ್ ಮಸ್ಟ್ ಸ್ಟಿಮ್ಯುಲೇಟ್ ಥಿಂಕಿಂಗ್. ಇಟ್ ಮಸ್ಟ್ maybe a personal experience, tragedy. ಹೀಗೆ ಆಯ್ತು, ಇಂಥ ಸಂದರ್ಭದಲ್ಲಿ ಹೀಗೆ ಆಯ್ತು ನೋಡಿ, ಹೀಗೆಲ್ಲ ಆಯ್ತು. ಅಥವಾ ಇಟ್ ಮೇ ಬಿ ಜೋಕ್ ಆರ್ ಹ್ಯೂಮರಸ್ ಸಿಚುಯೇಷನ್. ಒಂದು ಜೋಕ್ ಇರ್ಬೋದು, ಎಲ್ಲರೂ ಒಟ್ಟಿಗೆ ಚಪ್ಪಾಳಿ ತಟ್ಟಿ ಬಿಡ್ತಾರೆ, ಹಾಗೆಲ್ಲ ಇನ್ವಾಲ್ವ್ ಆಗ್ತಾರೆ. ಆಮೇಲೆ ಇಟ್ ಮೇ ಬಿ ಎ ಕಲರ್ಫುಲ್ ಕಾರ್ಟೂನ್ ಆರ್ ಎ ಮೈಂಡ್ ಬ್ಲೋಯಿಂಗ್ ವಿಡಿಯೋ, ಆಸಮ್ ವಿಡಿಯೋ. ಇಡೀ ಮನಸ್ಸಿಗೆ ಮುದ ನೀಡುವಂತಹ, ಇಡೀ ಮನಸ್ಸನ್ನು ಬೇರೆ ಕಡೆಗೆ ತೆಗೆದುಕೊಂಡು ಹೋಗುವಂತ ಒಂದು ಸಂಗೀತ ಇರಬಹುದು, ಆ ವಿಡಿಯೋ ಇರಬಹುದು, ಇನ್ಸ್ಪಿರೇಷನಲ್ ಆದಂತಹ ಸ್ಟೇಟ್ಮೆಂಟ್ ಇರಬಹುದು, ಡೆಮಾನ್ಸ್ಟ್ರೇಷನ್ ಇರಬಹುದು. ಅಥವಾ ನೀವು ಎಲ್ಲರನ್ನು ತೊಡಗಿಸಿಕೊಳ್ಳುವ ರೀತಿಯಲ್ಲಿ ಅವರಿಗೆ ಅತ್ಯಂತ ಖುಷಿ ಕೊಡುವಂತ ಒಂದು ಪಾಯಿಂಟ್ ಅನ್ನ ರೈಸ್ ಮಾಡಿಬಿಡ್ಬೇಕು ಇಂಟ್ರೊಡಕ್ಷನ್. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ದ ಟಾಪಿಕ್ ವಿತ್ ದ ಇಂಟ್ರೊಡಕ್ಷನ್. ಸೊ ಯು ಹ್ಯಾವ್ ಟು ಟೆಲ್ ದೆಮ್ ವಾಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಪ್ರೆಸೆಂಟೇಷನ್. ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ಬೇಕಿದನ್ನ, ನೀವು ಯಾಕೆ ಈ ಪ್ರೆಸೆಂಟೇಷನ್ ಅನ್ನು ಮಾಡ್ತಾ ಇದ್ದೀರಿ. ಕನ್ಕ್ಲೂಷನ್ ಅಲ್ಲಿ ಏನ್ ಹೇಳ್ಬೇಕು? ರೀಇನ್ಫೋರ್ಸ್. ಕನ್ಕ್ಲೂಷನ್ ಅಲ್ಲಿ ಇಡೀ ನೀವು ಇಷ್ಟೊತ್ತು ಮಾತಾಡಿದಿರಿ, ಇದರ ಸಂಪೂರ್ಣ ಒಂದು ಜಿಸ್ಟ್ ಅಥವಾ ಏನ್ ಹೇಳ್ತೇವೆ, ಸಂಪೂರ್ಣವಾದಂತಹ ಒಂದು ಒಟ್ಟು ವಿಚಾರ ಏನು, ಉಪಸಂಹಾರ ಅಂತ ಹೇಳ್ತೇವೆ. ಸೊ ವಾಟ್ ಈಸ್ ದ ಫೈನಲ್ ಐಡಿಯಾ, ವಾಟ್ ಯು ವಾಂಟ್ ಟು ಗಿವ್ ಅ ಮೆಸೇಜ್. ಏನ್ ಮೆಸೇಜ್ ಕೊಡ್ಬೇಕು ಅಂತಿದ್ದೀರಿ? ಕನ್ಕ್ಲೂಡಿಂಗ್ ರಿಮಾರ್ಕ್ಸ್. ಸೊ ಯು ಶುಡ್ ಕನ್ಕ್ಲೂಡ್ ವಿತ್ ದ ಸ್ಪೆಸಿಫಿಕ್ ನೋಟ್. ನೀವು ಇಂಟ್ರೊಡಕ್ಷನ್ ಸ್ವಲ್ಪ ಬ್ರಾಡ್ ಆಗಿ ಸ್ಟಾರ್ಟ್ ಮಾಡಿ, ಆದ್ರೆ ಕನ್ಕ್ಲೂಷನ್ ಗೆ ಬರುವಾಗ ನ್ಯಾರೋ ಟು ದ ಪಾಯಿಂಟ್ ಇರಬೇಕು. ಟು ದ ಪಾಯಿಂಟ್, ಎಷ್ಟು ಅಷ್ಟೇ, ಆ ವಿಷಯಕ್ಕೆ ಸಂಬಂಧಪಟ್ಟು ಮಾತ್ರ, ಆ ಆಬ್ಜೆಕ್ಟಿವ್ ಸಂಬಂಧಪಟ್ಟು ಮಾತ್ರ. ಆಮೇಲೆ ಏನಾದ್ರೂ ಆಕ್ಷನ್ ಓರಿಯೆಂಟೇಷನ್ ಇದ್ರೆ ಹೇಳ್ಬೇಕು ಅವ್ರಿಗೆ, ನೀವು ನೋಡಿ ಇಂಥದ್ದು ನೀವು ಮಾಡ್ಲೇಬೇಕು, ಇಷ್ಟೊತ್ತು ನೀವು ನನ್ನ ಮಾತುಗಳನ್ನು ಕೇಳಿದಿರಿ, ಇಂಥ ಕೆಲಸವನ್ನು ನೀವು ಮಾಡ್ಲೇಬೇಕು, ಇದನ್ನ ನೀವು ಮಾಡ್ಲೇಬಾರ್ದು, ಹೀಗೆ ಇರ್ಬೇಕು ನೀವು ನಾಳೆಯಿಂದ, ಹೀಗೆ ಇರಬಾರ್ದು ನೀವು ನಾಳೆಯಿಂದ. ಈ ರೀತಿಯಲ್ಲಿ ಒಂದು ಕನ್ಕ್ಲೂಡಿಂಗ್ ಆದಂತ ಗಂಭೀರವಾದಂತ ಮೆಸೇಜ್ ಆಡಿಯನ್ಸ್ಗೆ ರೀಚ್ ಆಗುವ ರೀತಿಯಲ್ಲಿ ನೀವು ರಿಮಾರ್ಕ್ಸ್ ಅನ್ನು ಕೊಡಬೇಕಾಗತ್ತೆ. ದೆನ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಸೊ ನೀವು ಇಷ್ಟೊತ್ತರೆಗೆ ಮಾಡಿದ್ದು ಪ್ಲಾನಿಂಗ್, ಪ್ರಿಪೇರ್. ಈಗ ಏನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಬೇಕು. ಸೀದಾ ಹೋಗಿ ಸ್ಟೇಜ್ ಮೇಲೆ ನಿಂತು ಮಾತಾಡೋದಲ್ಲ. ಏನ್ ಮಾಡ್ಬೇಕು? ಇಡೀ ಒಂದು ಫ್ಲೋ ಅನ್ನು ನೀವು, ಇವನ್ ಮಿರರ್ ಪ್ರಾಕ್ಟೀಸ್ ಅಂತಾರೆ, ವಿಡಿಯೋ ರೆಕಾರ್ಡಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಬಹುದು. ಪ್ರಾಕ್ಟೀಸ್ ಮಾಡ್ಬೇಕು. ಹೇಗೆ ಬರ್ತಾ ಇದೆ ಅನಲೈಸ್ ಮಾಡ್ಕೊಳ್ಬೇಕು. ಇಲ್ಲ ನೀವು ನಿಮ್ಮ ಒಂದಿಬ್ಬರು ಫ್ರೆಂಡ್ಸ್ ಅನ್ನ ಕೂರಿಸ್ಕೊಂಡು ಅನಲೈಸ್ ಮಾಡ್ಬೇಕು. ನೋಡ್ ಮರೆ ನಾನು ಪ್ರೆಸೆಂಟ್. ಆಫ್ಟರ್ ಪ್ಲಾನಿಂಗ್ ಅಂಡ್ ಪ್ರಿಪೇರಿಂಗ್ ದ ಪ್ರೆಸೆಂಟೇಶನ್, you have to practice the presentation. Practicing the presentation is the most important step before delivery of presentation. ನೀವು ಫೈನಲ್ ಆದಂತಹ ಒಂದು ಪ್ರೆಸೆಂಟೇಶನ್ ಅನ್ನು ಮಾಡುವ ಮೊದಲು ಬಹಳಷ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಬಹಳ ದೊಡ್ಡ ವ್ಯಕ್ತಿಗಳ ಉದಾಹರಣೆಗಳನ್ನು ನಾವು ಕೊಡಬಹುದು. ಯಾಕೆ ಅಂತ ಕೇಳಿದ್ರೆ ಸಾಕಷ್ಟು ದೊಡ್ಡ ಲೀಡರ್ಸು, ಪ್ರಧಾನಮಂತ್ರಿಗಳು ಇರ್ಬಹುದು, ರಾಷ್ಟ್ರಪತಿಗಳಿರ್ಬಹುದು, ಏನ್ ಮಾಡ್ತಾರೆ, ತಮ್ಮ ಒಂದು ಲಕ್ಷಗಟ್ಟಲೆ ಜನರ ಮುಂದೆ ಮಾತಾಡ್ಲಿಕ್ಕೆ ಇರ್ತದೆ ಅಂತ ಎಣಿಸ್ಕೊಳ್ಳು. ಆಗ ಕೂಡ ಅವರು ಮೊದಲು ಒಂದು ಸಂಪೂರ್ಣವಾದಂತಹ ತಯಾರಿಯನ್ನು ಮಾಡಿಕೊಂಡು ಅಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಅಥವಾ ವಿಡಿಯೋ ಮಾಡಿಕೊಂಡು
ಅಥವಾ ಫ್ರೆಂಡ್ಸ್ ಮುಂದೆ ಅಥವಾ ಮನೆಯವರ ಮುಂದೆ ಕೂತ್ಕೊಂಡು ಮಾತನಾಡೋದ್ರ ಮೂಲಕ ತಯಾರಿಯನ್ನು ಮಾಡ್ತಾರೆ. ಅಂದ್ರೆ ನೀವು ಒಂದು ಪ್ರೆಸೆಂಟೇಶನ್ ಅನ್ನ ತಯಾರು ಮಾಡ್ಲಿಕ್ಕೆ ಎಷ್ಟು ಹೊತ್ತು ತಗೊಳ್ತೀರಿ ಅದಕ್ಕಿಂತ ಹೆಚ್ಚು ಹೊತ್ತು ನಿಮ್ಮ ಪ್ರಾಕ್ಟೀಸ್ಗೆ ಕೊಡ್ಬೇಕಾಗುತ್ತದೆ. ಸೊ ದೀಸ್ ಪ್ರಾಕ್ಟೀಸಿಂಗ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಬಿಫೋರ್ ಪ್ರೆಸೆಂಟೇಶನ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅ ಲಾಟ್. ಸೊ ಒಬ್ಬ ಪ್ರೆಸೆಂಟೇಶನ್ ಮಾಡುವಂತ ವ್ಯಕ್ತಿಯ ಕ್ರೆಡಿಬಿಲಿಟಿಯನ್ನ, ಕಾನ್ಫಿಡೆನ್ಸ್ ಅನ್ನ ಈ ಒಂದು ಪ್ರಾಕ್ಟೀಸ್ ಹೆಚ್ಚು ಮಾಡ್ತದೆ. ಸೊ ಐ ಆಮ್ ಕನ್ಕ್ಲೂಡಿಂಗ್ ದಿಸ್ ಪಾರ್ಟ್ ನಾವು. ಪ್ರೆಸೆಂಟೇಶನ್ ಸ್ಕಿಲ್ಸ್ ಬಗ್ಗೆ, ಅದನ್ನ ಹೇಗೆ ಡೆವಲಪ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ, ಅದರ ಮಹತ್ವದ ಬಗ್ಗೆ ನೀವು ಈಗ ತಿಳ್ಕೊಂಡಿದ್ದೀರಿ. ಈಗ 5 essential presentation skills to develop ಯಾವುದು ಅಂತ ತಿಳ್ಕೊಂಡ್ರೆ, enthusiasm and honesty, focused on audience, ability to keep things simple, being personable and great body language. ಈ 5 ಸ್ಕಿಲ್ಸ್ ಒಂದು ಉತ್ತಮವಾದಂತ ಪ್ರೆಸೆಂಟೇಶನ್ ಸ್ಕಿಲ್ಸ್ ಅನ್ನ ನಿಮ್ಗೆ ಕಲೀಲಿಕ್ಕೆ ಸಾಧ್ಯ ಆಗತ್ತೆ ಅಳವಡಿಸ್ಕೊಂಡ್ರೆ. ಸೊ ಎಂಥೂಸಿಯಾಸಮ್ ಅಂದ್ರೆ ಸ್ಟೇಜ್ ನಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಉತ್ಸಾಹದಿಂದ ಮಾತನಾಡಬೇಕು. ನೀರಸವಾಗಿ ಡಲ್ ಆಗಿ ಅಯ್ಯೋ ಇನ್ನೇನ್ ಸ್ವಲ್ಪ ಹೊತ್ತಿಗೆ ನಿದ್ರೆ ಬರುತ್ತೆ, ಮಾತಾಡೋದಿಗೆ ನಿದ್ರೆ ಬರುತ್ತೆ, ಇನ್ ಕೇಳೋರ್ ಕತೆ. ಆಮೇಲೆ ಉತ್ಸಾಹದಲ್ಲಿ ಮಾತನಾಡಬೇಕು. ನಿಮ್ಮ ಒಂದು ಮುಖ ಉತ್ಸಾಹದಿಂದ ಮಿನುಗ್ತಾ ಇರಬೇಕು, ಚಿಮ್ಮುತ್ತಾ ಇರಬೇಕು. ಎರಡನೇದಾಗಿ ಪ್ರಾಮಾಣಿಕತೆ. ನೀವು ಸ್ಟೇಜ್ ಮೇಲೆ ಏನ್ ಹೇಳ್ತಾ ಇದ್ದೀರಿ, ಪ್ರೆಸೆಂಟೇಶನ್ ಅಲ್ಲಿ ಏನ್ ಹೇಳ್ತಾ ಇದ್ದೀರಿ, ಅದರಲ್ಲಿ ಪ್ರಾಮಾಣಿಕತೆ ಇರಬೇಕು. ಸತ್ಯಕ್ಕೆ ಹತ್ತಿರವಾದಂತಹ ಸತ್ಯವಾದಂತಹ ಅಂಶಗಳನ್ನು ಹೊಂದಿರಬೇಕು. ಸುಳ್ಳು ವಿಚಾರಗಳು ಅದನ್ನ ಹೇಳ್ಬಾರ್ದು. ಆಮೇಲೆ ಫೋಕಸ್ಡ್ ಆನ್ ಆಡಿಯನ್ಸ್. ನೀವು ಏನ್ ಮಾತಾಡ್ತೀರಿ, ಯಾವ ಸ್ಟೆಪ್ಸ್ ಅನ್ನು ತಗೊಳ್ತೀರಿ, ಯಾವ ರೀತಿ ಪ್ರೆಸೆಂಟ್ ಮಾಡ್ತಾ ಇದ್ದೀರಿ, ಅದೆಲ್ಲದೂ ನಿಮ್ಮ ಆಡಿಯನ್ಸ್ ಅನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಆಮೇಲೆ ಎಲ್ಲ ವಿಚಾರಗಳನ್ನು ಸರಳವಾಗಿ ಹೇಳ್ಬೇಕು. ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡೋದಿಲ್ಲ. ಅದು ಹಾಗಾಗ್ತದೆ, ಹೀಗಾಗ್ತದೆ, ಅಲ್ಲಿಂದ ಬರ್ತದೆ, ಹೀಗೆ ಆಗ್ತದೆ ಅಂತ ಎಲ್ಲಾ ಕಡೆಯಿಂದ ಎಲ್ಲ ವಿಚಾರಗಳನ್ನು ಮಿಕ್ಸ್ ಮಾಡಿ ಆ ಕೇಳುವವನಿಗೆ ಆ ತಲೆ ಕೆಟ್ಟು ಹೋಗುವ ರೀತಿಯಲ್ಲಿ ನೀವು ಮಾತನಾಡಬಾರ್ದು. ತುಂಬಾ ಸರಳವಾಗಿ ಸಿಂಪಲ್ ಆದಂತ ಪಾಯಿಂಟ್ಸ್ ಮೂಲಕ ಒಂದಾದ್ಮೇಲೆ ಒಂದು ಹೇಳ್ತಾ ಹೋಗ್ಬೇಕು. ಆಮೇಲೆ ಪರ್ಸನೇಬಲ್ ಅಂತ ಹೇಳಿದ್ರೆ ನಿಮ್ಮ ಒಂದು ಮಾತುಗಳು ಅವರ ಮನ ಮುಟ್ಟುವಂತೆ ಇರಬೇಕು, ಅವರ ಹೃದಯಕ್ಕೆ ತಟ್ಟುವಂತೆ ಇರಬೇಕು, ಅವರ ಭಾವನೆಗಳನ್ನು ಮುಟ್ಟುವಂತೆ ಇರಬೇಕು. ಆಮೇಲೆ ಬಾಡಿ ಲ್ಯಾಂಗ್ವೇಜ್, ಇಡೀ ಒಂದು ಫಿಸಿಕಲ್ ಆದಂತಹ ಮೂವ್ಮೆಂಟ್, ಬಾಡಿ ಲ್ಯಾಂಗ್ವೇಜ್ ಬಹಳ ಮುಖ್ಯ ಆಗುತ್ತೆ. ಸೊ ಆಫ್ಟರ್ presentation skills, we will learn few things about empathy. Empathy is a capacity to understand or feel what another person is experiencing from within their frame of reference. That is, the capacity to place oneself in another's position. The empathy term is used to describe a wide range of experiences. ಸೊ ಎಂಪಥಿ ಅಂತ ಹೇಳಿದ್ರೆ ಏನು? ನಾವು ತುಂಬಾ ಸರಳವಾದ ಉದಾಹರಣೆಯನ್ನು ಕೊಡ್ತೇವೆ ಎಂಪಥಿ ಅಂತ ಹೇಳುವಾಗ. ಅದು ಯಾವುದು ಅಂತ ಹೇಳಿದ್ರೆ, ದ ಪರ್ಸನ್ ನೋಸ್ ವೇರ್ ದ ಶೂ ಪಿಂಚರ್ಸ್ ಅಂತ ಹೇಳಿ. ನನ್ನ ಶೂ ಅಥವಾ ಚಪ್ಪಲಿ ಎಲ್ಲಿ ಕಚ್ಚುತ್ತಾ ಉಂಟು, ಹೊಸ ಚಪ್ಪಲಿ ತಗೊಂಡ್ಬರ್ತೇವೆ, ಶೂ ಹಾಕೊಳ್ತೇವೆ, ಆಗ ಅದು ಹೊಸದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲುಗಳಿಗೆ ಒಂದ್ ಸ್ವಲ್ಪ ಗಾಯವನ್ನು ಉಂಟು ಮಾಡುತ್ತೆ, ಸ್ವಲ್ಪ ಪೇನ್ ಅನ್ನು ಉಂಟು ಮಾಡುತ್ತೆ. ಈ ನೋವು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾರಿಗೂ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಅದನ್ನ ಹಾಕೊಂಡವನಿಗೆ ಮಾತ್ರ ಗೊತ್ತಾಗ್ತದೆ. ಆದ್ರೆ ಈ ನೋವನ್ನ ಇನ್ನೊಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾನೆ ಅಂತ ಆದ್ರೆ ಅದನ್ನ ನಾವು ಎಂಪಥಿ ಅಂತ ಕರಿತೇವೆ. ಅಂದ್ರೆ ಇನ್ನೊಬ್ಬರ ಭಾವನೆಗಳನ್ನ, ಇನ್ನೊಬ್ಬರ ಇಮೋಷನ್ಸ್ ಅನ್ನ, ಫೀಲಿಂಗ್ಸ್ ಅನ್ನ, ದುಃಖವನ್ನ ಅಥವಾ ಸಂತೋಷವನ್ನ, ಸಿಟ್ಟು ಅಥವಾ ಯಾವುದೇ ಒಂದು ಫೀಲಿಂಗ್, ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಎಂಪಥಿ ಅಂತ ಹೇಳ್ತೇವೆ. ಇಮೋಷನ್ ರಿಸರ್ಚರ್ಸ್ generally define empathy as the ability to sense other people's emotions, coupled with the ability to imagine what someone else might be thinking or feeling.
ಇನ್ನೊಬ್ಬರ ಭಾವನೆಗಳನ್ನ ಗುರುತಿಸುವುದು. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಬ್ಬರ ಭಾವನೆಗಳನ್ನು ಗುರುತಿಸುವುದು, ಆಮೇಲೆ ಅದನ್ನು ಅರ್ಥೈಸಿಕೊಳ್ಳುವುದು, ಆಮೇಲೆ ಗೌರವಿಸುವುದು. ಯಾಕೆ ಅಂತ ಕೇಳಿದ್ರೆ ಎಲ್ಲ ಮನುಷ್ಯರು ಕೂಡ ಒಂದು ಈ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ. ನಾವೆಲ್ಲರೂ ಸೌಹಾರ್ದದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಬದುಕಬೇಕು ಅಂತಾದ್ರೆ ನಾವು ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹೇಳಿ ಅರ್ಥ ಮಾಡ್ಕೊಳ್ಳೋದು ಎರಡನೇ ವಿಚಾರ. ಸೆಕೆಂಡರಿ. ಪ್ರೈಮರಿ ಯಾವ್ದು ಕೇಳಿದ್ರೆ ಇನ್ನೊಬ್ರು ಹೇಳ್ದೇನೆ ನಾವು ಇನ್ನೊಬ್ಬರ. ಸೊ ಎಂಪಥಿ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವುದು. ನಾವು ಇನ್ನೊಬ್ಬ ವ್ಯಕ್ತಿಯಲ್ಲಿರುವಂತ ಏನು ಇಮೋಷನ್ಸ್ ಇದೆ, ಫೀಲಿಂಗ್ಸ್ ಇದೆ, ಅದನ್ನ ಅರ್ಥ ಮಾಡಿಕೊಳ್ಳುವುದು. ಅರ್ಥ ಮಾಡಿಕೊಳ್ಳೋದು ಏನಕ್ಕೆ ಸಹಾಯ ಮಾಡ್ತದೆ? ನಾವು ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಅವನ ಭಾವನೆಗಳನ್ನ ಗೌರವಿಸ್ಲಿಕ್ಕೆ ಸಹಾಯ ಮಾಡ್ತದೆ. ಸೊ ಆದ್ರಿಂದ ಫಾರ್ ಎಕ್ಸಾಂಪಲ್, ಎಂಪಥಿ ಇಸ್ ಅ ಫೀಲಿಂಗ್ ಆಫ್ ಸೇಮ್ ಅಮೌಂಟ್ ಆಫ್ ಎಕ್ಸೈಟ್ಮೆಂಟ್ ಆಸ್ ಎ ಫ್ರೆಂಡ್. ದೇ ಟೆಲ್ ಯು ದೇ ಆರ್ ಗೆಟ್ಟಿಂಗ್ ಮ್ಯಾರಿಡ್. ಫಾರ್ ಎಕ್ಸಾಂಪಲ್, ಅಂದ್ರೆ ನಮ್ಮ ಎದುರಿಗಿರುವಂತಹ ವ್ಯಕ್ತಿ ಯಾವ ಒಂದು ಉತ್ಸಾಹದಲ್ಲಿ ಮಾತಾಡ್ತಾ ಇದ್ದಾನೆ, ಯಾವ ಒಂದು ಪ್ರೀತಿಯಿಂದ ಮಾತಾಡ್ತಾ ಇದ್ದಾನೆ, ಯಾವ ಒಂದು ಗೌರವ ಏನೋ ಒಂದು ಫೀಲಿಂಗ್ ಅಲ್ಲಿ ಮಾತಾಡ್ತಾ ಇದ್ದಾನೆ, ಅದೇ ಫೀಲಿಂಗ್ ನಮ್ಮಲ್ಲಿ ಸಹ ಬರ್ಬೇಕು. ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಆಗುತ್ತದೆ. ಸೊ ಅಥವಾ ಅಪೋಸಿಟ್ ಹೇಳುವುದಾದ್ರೆ, ಅವನು ಕೋಪದಲ್ಲಿ ಮಾತಾಡ್ತಾ ಇದ್ದಾನೆ, ಕೋಪದಿಂದ ಬಂದು ನಿಂತಿದ್ದಾನೆ ಅಂತ ಆದ್ರೆ ಆ ಕೋಪವನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ತಣಿಸುವುದು ಹೇಗೆ, ಅಥವಾ ಆ ಜಗಳವನ್ನು ಅವಾಯ್ಡ್ ಮಾಡುವುದು ಹೇಗೆ, ಯಾವ ಮಾತುಗಳನ್ನು ನಾನು ಹೇಳಿದ್ರೆ ಆ ಜಗಳ ಅನ್ನೋದು ಅವಾಯ್ಡ್ ಆಗ್ತದೆ. ಸೊ ಇದು ಸಹ ಫೀಲಿಂಗ್ ಅರ್ಥ ಮಾಡ್ಕೊಳ್ಳೋದ್ರ ಬೆನಿಫಿಟ್. ಸೊ ಇದಾದ್ಮೇಲೆ ವಾಟ್ ಆರ್ ದ ಟೈಪ್ಸ್ ಆಫ್ ಎಂಪಥಿ? ದ ಫಸ್ಟ್ ಟೈಪ್ ಆಫ್ ಎಂಪಥಿ ಈಸ್ cognitive empathy. It is also known as perspective taking. ಕಾಗ್ನಿಷನ್ ಅಂತ ಹೇಳಿದ್ರೆ ನಮ್ಮ ಒಂದು ಮೆದುಳಲ್ಲಿ ಅಥವಾ ಒಂದು ಒಳ ಮನಸ್ಸಿನಲ್ಲಿ ಉಂಟಾಗುವಂತ ಒಂದು ಪ್ರಕ್ರಿಯೆ ಕಾಗ್ನಿಷನ್ ಅಂತ ಹೇಳಿದ್ರೆ. ಸೊ ಇಟ್ ಈಸ್ ನಾಟ್ ರಿಯಲಿ ವಾಟ್ ಮೋಸ್ಟ್ ಆಫ್ ಅಸ್ ವುಡ್ ಥಿಂಕ್ ಆಸ್ ಎಂಪಥಿ ಅಟ್ ಆಲ್. ಅಂದ್ರೆ ಇದನ್ನ ನಾವು ಹೆಚ್ಚಿನ ಸಂದರ್ಭದಲ್ಲಿ ಎಂಪಥಿ ಅಂತ ಎಣಿಸ್ಕೊಳ್ಳೋದಿಲ್ಲ. ಆದ್ರೆ ನೋಡಿ, ಇಟ್ ಈಸ್ ಯೂಸ್ಫುಲ್ ಸ್ಕಿಲ್, ಪರ್ಟಿಕ್ಯುಲರ್ಲಿ ಇನ್ ನೆಗೋಷಿಯೇಷನ್ಸ್. ಫಾರ್ ಎಕ್ಸಾಂಪಲ್, ಫಾರ್ ಎ ಮ್ಯಾನೇಜರ್ ಆರ್ ಲೈಕ್ ವೇರ್ ದ ಕಾನ್ಫ್ಲಿಕ್ಟ್ ಹ್ಯಾಸ್ ಟು ಬಿ ರಿಸಾಲ್ವ್ಡ್, ಆ ಸಂದರ್ಭದಲ್ಲಿ ನಿಮ್ಗೆ ಕಾಗ್ನಿಟಿವ್ ಎಂಪಥಿ ಉಪಯೋಗಕ್ಕೆ ಬರುತ್ತೆ. So it is a useful skill. It enables you to put yourself in someone else's shoes. ಹಾಗೆ ಹೇಳಿದ್ದೇನೆ ನಾವು, ಬಟ್ ವಿತೌಟ್ ನೆಸೆಸರ್ಲಿ ಎಂಗೇಜಿಂಗ್ ವಿತ್ ದೇರ್ ಇಮೋಷನ್ಸ್. ಅಂದ್ರೆ ಅವರ ಇಮೋಷನ್ಸ್ ನೀವು ತಗೊಳ್ಬೇಕಂತಿಲ್ಲ. ಅವನಿಗೆ ದುಃಖ ಆಗ್ತಾ ಇದೆ, ನೀವು ಆ ದುಃಖವನ್ನ ತಗೊಳ್ಬೇಕಂತ ಹೇಳಿಲ್ಲ. ಬಟ್ ಅವನ ದುಃಖವನ್ನ ನೀವು ಅರ್ಥ ಮಾಡ್ಕೊಂಡು ನೀವು ರೆಸ್ಪಾಂಡ್ ಮಾಡಿದ್ರೆ ಆಗ ಅಲ್ಲಿ ವಾತಾವರಣ ತುಂಬಾ ಚೆನ್ನಾಗಿ ಮೂಡಿ ಬರ್ತದೆ. ಸೊ ಇಟ್ ಡಸ್ ನಾಟ್ ಹೌಎವರ್ ರಿಯಲಿ ಫಿಟ್ ವಿತ್ ದ ಡೆಫಿನೇಷನ್ ಆಫ್ ಎಂಪಥಿ ಆಸ್ ಫೀಲಿಂಗ್ ವಿತ್ being a much more rational and logical process. Effectively, cognitive empathy is empathy by thought rather than by feeling. ಅವನ ಫೀಲಿಂಗ್ ಇರುವ ಹಾಗೆ ನೀವು ಫೀಲಿಂಗ್ ಮಾಡ್ಕೊಳ್ಬೇಕಂತಿಲ್ಲ, ಬಟ್ ಅವನ ಫೀಲಿಂಗ್ ಅನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಇದು ಕಾಗ್ನಿಟಿವ್ ಎಂಪಥಿ. Next one, emotional empathy. Emotional empathy is when you quite literally feel the other person's emotions. ಅವನಿಗೆ ಏನು ಫೀಲಿಂಗ್ ಆಗ್ತಾ ಉಂಟು, ಸೇಮ್ ಫೀಲಿಂಗ್ ನಿಮ್ಗೂ ಸಹ ಆಗ್ತದೆ. ಅವನಿಗೇನು ಮನಸ್ಸಲ್ಲಿ ಭಾವನೆ ಉಂಟು, ಇಮೋಷನ್ಸ್ ಉಂಟು, ಅದನ್ನೇ ನೀವು ಮನಸ್ಸಲ್ಲಿ ಕ್ಯಾಚ್ ಮಾಡ್ಕೊಳ್ತೀರಿ. ಸೊ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಡಿಸ್ಟ್ರೆಸ್ ಅಲ್ಲಿ ಇದ್ದಾನೆ, ದುಃಖದಲ್ಲಿದ್ದಾನೆ, ಅಳ್ತಾ ಇದ್ದಾನೆ, ನೀವು ಅಳುತ್ತೀರಿ. ಕಾಗ್ನಿಟಿವ್ ಎಂಪಥಿಯಲ್ಲಿ ಇದಾಗೋದಿಲ್ಲ, ಇಮೋಷನಲ್ ಎಂಪಥಿಯಲ್ಲಿ ಇದಾಗ್ತದೆ. ಇದು ಪರ್ಸನಲ್ ಡಿಸ್ಟ್ರೆಸ್ ಅಂತ ಹೇಳ್ತಾರೆ. ಇದನ್ನು ನಾವು ಅತ್ಯಂತ ಗಂಭೀರವಾಗಿ ನೋಡಿದ್ರೆ, ಅಮ್ಮ ಮತ್ತೆ ಮಗು. ಅಮ್ಮ, ಒಂದು ತಾಯಿ ಮಗುವನ್ನು ನೋಡಿಕೊಂಡು ಏನೋ ಒಂದು ಕಣ್ಣು ಸನ್ನೆಯಲ್ಲಿ ಹೇಳ್ತಾಳೆ, ಖುಷಿಯ ಭಾವನೆಯನ್ನು ವ್ಯಕ್ತಪಡಿಸ್ತಾಳೆ, ಮಗುಗೂ ಖುಷಿ ಆಗುತ್ತೆ. ಸೊ ಇದು ಸೇಮ್ ಇಮೋಷನ್ಸ್, ಅಮ್ಮ ಮತ್ತೆ ಮಗುವಿನಲ್ಲಿ ಸೇಮ್ ಲೆವೆಲ್ ಆಫ್ ಫೀಲಿಂಗ್ಸ್, ಇಮೋಷನ್ಸ್ ಆರ್ ಕ್ಯಾರಿಡ್. ದಿಸ್ ಇಸ್ ಇಮೋಷನಲ್ ಎಂಪಥಿ. ಸೊ ಇಮೋಷನಲ್ ಎಂಪಥಿ ಈಸ್ ಅ ಫೀಲಿಂಗ್ ಈಕ್ವಾಲಿಟಿ. ಅಂದ್ರೆ ಅಲ್ಲಿ ಏನ್ ಫೀಲಿಂಗ್ ಉಂಟು, ಇಲ್ಲಿ ಸಹ ಅದೇ ಫೀಲಿಂಗ್ ಉಂಟು.
So it is a first type of an important type of empathy which you can be observed, which can be observed in mother and her child. ಅಲ್ವಾ? ಸೊ ಇಟ್ ಈಸ್ ಅ ಗುಡ್, ಇದರಲ್ಲಿ ಎರಡಿದೆ ಮತ್ತೆ, ಗುಡ್ ಇಮೋಷನಲ್ ಎಂಪತಿ, ಬ್ಯಾಡ್ ಇಮೋಷನಲ್ ಎಂಪತಿ ಅಂತ. ಗುಡ್ ಇಮೋಷನಲ್ ಎಂಪತಿ ಅಂದ್ರೆ ಏನು? ಇಟ್ ಈಸ್ ರಿಯಲಿ ರೆಡಿಲಿ ಅಂಡರ್ಸ್ಟ್ಯಾಂಡಿಂಗ್ ದ ಅದರ್ಸ್ ಫೀಲಿಂಗ್ಸ್. ಅಲ್ಲಿ ಏನಾಗ್ತಾ ಇದೆ ಫೀಲಿಂಗ್, ಅದನ್ನ ಸೇಮ್ ಆಸ್ ಇಟ್ ಈಸ್ ನೀವು ಕಾಪಿ ಮಾಡ್ತೀರಿ, ನಿಮ್ಮ ಮನಸ್ಸಲ್ಲಿ ಅದನ್ನ ಏನು ತಗೊಂಡು ಎಕ್ಸ್ಪ್ರೆಸ್ ಮಾಡ್ತೀರಿ. ಇದು ಗುಡ್ ಇಮೋಷನಲ್ ಎಂಪತಿ. ಆದ್ರೆ ಬ್ಯಾಡ್ ಇಮೋಷನಲ್ ಎಂಪತಿ ಆಗೋದು ಯಾವಾಗ ಅಂತ ಹೇಳಿದ್ರೆ, ಯು ಆರ್ ಓವರ್ ವೆಲ್ಮ್ಡ್ ಬೈ ದ ಇಮೋಷನ್ಸ್ ಅಂಡ್ ಯು ವಿಲ್ ನಾಟ್ ಬಿ ಏಬಲ್ ಟು ರೆಸ್ಪಾಂಡ್. ಇದು ಯಾವ ಸಂದರ್ಭ ಅಂತ ಹೇಳಿದ್ರೆ, ಒಂದು ದುಃಖದ ಸಂದರ್ಭದಲ್ಲಿ ಎದುರಿಗಿರೋರು ಅಳ್ತಾ ಇರ್ತಾರೆ, ನೀವು ಅವ್ರ ಜೊತೆ ಸೇರ್ಕೊಂಡು ಇನ್ನೂ ಗಟ್ಟಿಯಾಗಿ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಹಾಗೇನಾಗುತ್ತೆ, ಇಟ್ ಬಿಕಮ್ಸ್ ಅ ಬ್ಯಾಡ್ ಇಮೋಷನಲ್ ಎಂಪತಿ. ಯು ಶುಡ್ ಹ್ಯಾವ್ ಪರ್ಸುಯೇಡೆಡ್ ಹಿಮ್, ಕನ್ವಿನ್ಸ್ಡ್ ಹಿಮ್. ಅವನನ್ನು ನೀವು ಮನಸ್ಸನ್ನು ಸಮಾಧಾನ ಮಾಡಬೇಕಾದಂತ ಕೆಲಸವನ್ನು ಮಾಡಬೇಕಾಗಿತ್ತು. ಆದ್ರೆ ನೀವು ಕೂಡ ಮನಸ್ಸು ಸಮಾಧಾನ ಮಾಡೋದು ಬಿಟ್ಟು ನೀವು ಸಮಾಧಾನವನ್ನು ತಂದುಕೊಳ್ಳದೆ ನೀವು ಸಹ ಅಳ್ತಾ ಕೂತ್ಕೊಂಡಿದ್ದೀರಿ ಅಂತಾದ್ರೆ ಇದು ಬ್ಯಾಡ್ ಇಮೋಷನಲ್ ಎಂಪತಿ. ಇದು ಉತ್ತಮವಾದಂತ ಒಂದು ಟ್ರೆಂಡ್ ಅಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಇಮೋಷನಲ್ ಓವರ್ಲೋಡ್, ಸಾರಿ ಎಂಪತಿ ಓವರ್ಲೋಡ್ ಅಂತ ಹೇಳ್ತಾರೆ. Empathy overload, and it is explained in more detail as we understand others. ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳುವುದು ಹೇಗೆ ಎನ್ನುವ ವಿಚಾರವನ್ನು ಪರಿಗಣಿಸಿದಾಗ ನಮ್ಗೆ ಇಮೋಷನಲ್ ಓವರ್ಲೋಡ್ ಅನ್ನೋದು ಗೊತ್ತಾಗ್ತದೆ. ಹೆಚ್ಚು ಹೆಚ್ಚು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೇನೆ ಅಂತ ಹೊರಟ್ರೆ ಅದು ನಮ್ಗೆ ಒಂಥರ ಡಿಸ್ಟ್ರೆಸ್ ಆಗ್ತದೆ, ಪರ್ಸನಲ್ ಡಿಸ್ಟ್ರೆಸ್ ಆಗ್ತದೆ. ಅದು ಅಗತ್ಯ ಇಲ್ಲ. ಅವರ ಎಲ್ಲಾ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಂಡು ನಾವು ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ಳುವಂತ ಅಗತ್ಯ ಇಲ್ಲ. ಎಷ್ಟು ಬೇಕು, ನಾನು ಇನ್ನೊಬ್ಬರ ಬಗ್ಗೆ ಎಷ್ಟು ಎಂಪಥೆಟಿಕ್ ಆಗಿ ಇರಬೇಕು. ಸೊ ಇದನ್ನು ನಾನು ನೋಡ್ಬೇಕಾಗತ್ತೆ. ಇನ್ನೂ ಒಂದು ಉತ್ತಮವಾದ ಉದಾಹರಣೆ ಕೊಡ್ತೇನೆ, ಡಾಕ್ಟರ್ ಮತ್ತೆ ನರ್ಸಸ್. ಒಬ್ಬ ಪೇಷಂಟ್ ಮಲ್ಕೊಂಡಿರ್ತಾನೆ, ಪೇನ್ ಅಲ್ಲಿ ಕೂಗ್ತಾ ಇರ್ತಾನೆ. ಡಾಕ್ಟರ್ ಅವನ ಜೊತೆಗೆ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನರ್ಸ್ ಅವ್ರ ಜೊತೆಗೆ ಅಳ್ಲಿಕ್ಕೆ ಶುರು ಮಾಡಿದ್ರೆ, ಇಸ್ ಇಟ್ ಗುಡ್? Do you think that it is good? So it is not good. ಸೊ ಇಮೋಷನಲ್ ಎಂಪತಿ ಗುಡ್ ಬ್ಯಾಡ್ ಆಗುದು ಯಾವಾಗ ಅಂತ ಗೊತ್ತಾಗ್ತಾ ಉಂಟು. ಡಾಕ್ಟರ್ ಎಷ್ಟು ಗಟ್ಟಿಯಾಗಿರ್ತಾರೆ, ಮಾನಸಿಕವಾಗಿ ಹಾರ್ಡ್ ಅಂಡ್ ಗಟ್ಟಿಯಾಗಿರ್ತಾರೆ ಅಂತ ಹೇಳಿದ್ರೆ ಅವರು ಆ ಒಂದು ಪೇನ್ಗೆ ಯಾವುದೇ ಒಂದು ರೆಸ್ಪಾನ್ಸ್ ಅನ್ನು ಮಾಡುವುದಿಲ್ಲ, ಅವರ ಡ್ಯೂಟಿಯನ್ನು ಮಾತ್ರ ರೆಸ್ಪಾನ್ಸ್ ಮಾಡ್ತಾರೆ. ಎಲ್ಲ ಸಂದರ್ಭಗಳಲ್ಲಿ ಒಬ್ಬ ಪೇಷಂಟ್ ಕೂಗ್ತಾನೆ ಅಂತ ಹೇಳಿ ಬೇರೆ ಬೇರೆ ಔಷಧಗಳನ್ನು ಕೊಡುವುದು ಕೂಡ ಸರಿಯಾದ ಮಾರ್ಗ ಆಗಿರುವುದಿಲ್ಲ. ಸೊ ಆದ್ರಿಂದ ಒಬ್ಬ ಪೇಷಂಟ್ ಪೇನ್ ಅಲ್ಲಿ ಕೂಗ್ತಾ ಇರ್ತಾನೆ, ಆದ್ರೆ ಅವನ ಪೇನ್ ಯಾಕೆ ಬಂದಿದೆ, ಹೇಗೆ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಡಾಕ್ಟರ್ ಡ್ಯೂಟಿ ಬೌಂಡ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಹೊರತು ಇಮೋಷನಲ್ ಆಗಿ ಡಿಸ್ಟ್ರೆಸ್ ಅನ್ನು ಮಾಡ್ಕೊಂಡ್ರೆ ಆ ಡಾಕ್ಟರ್ ಆ ನರ್ಸ್ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಒಂದು ಡಾಕ್ಟರ್ ಮತ್ತೆ ನರ್ಸ್ ನ ಎಕ್ಸಾಂಪಲ್ ಇಮೋಷನಲ್ ಎಂಪತಿಗೆ ಎರಡನೇ ಉದಾಹರಣೆ. ಒಂದನೇದು ನಾನು ಮಗುವಿನ ಉದಾಹರಣೆ ಕೊಟ್ಟೆ. ಮಗು ಏನ್ ಮಾಡುತ್ತೆ, ಮಗು ತಾಯಿಯನ್ನು ನೋಡಿ ನಗುತ್ತೆ, ತಾಯಿ ನಕ್ರೆ ಮಗು ನಗುತ್ತೆ. ಈ ಸೇಮ್ ಲೆವೆಲ್ ಆಫ್ ಎಂಪತಿ, ಸೇಮ್ ಲೆವೆಲ್ ಆಫ್ ಫೀಲಿಂಗ್ಸ್, ಸೇಮ್ ಲೆವೆಲ್ ಆಫ್ ಇಮೋಷನ್ಸ್. ಅದೇ ಡಾಕ್ಟರ್ ಮತ್ತೆ ನರ್ಸ್, ಸಾರಿ ಡಾಕ್ಟರ್ ಮತ್ತು ಒಬ್ಬ ಪೇಷಂಟ್, ಡಾಕ್ಟರ್ ಮತ್ತು ನರ್ಸ್ ಒಂದು ಪೇಷಂಟ್ ಜೊತೆಗೆ ಯಾವ ರೀತಿ ಡೀಲ್ ಮಾಡ್ತಾರೆ, ಅದರಲ್ಲಿ ನಾವು ಡಿಸ್ಟ್ರೆಸ್ ಅನ್ನು ಕಾಣಬಾರ್ದು ಅನ್ನೋದು ಎರಡನೇ ಎಕ್ಸಾಂಪಲ್. ಆಮೇಲೆ ಕಂಪ್ಯಾಷನೇಟ್ ಎಂಪತಿ. ಕಂಪ್ಯಾಷನೇಟ್ ಎಂಪತಿ ಇಸ್ ವಾಟ್ ವಿ ಯೂಶುವಲಿ ಅಂಡರ್ಸ್ಟ್ಯಾಂಡ್ ಬೈ ಎಂಪತಿ, ಫೀಲಿಂಗ್ ಸಮ್ವನ್ಸ್ ಪೇನ್, ಟೇಕಿಂಗ್ ಆಕ್ಷನ್ ಟು ಹೆಲ್ಪ್ ದೆಮ್. ಇದು ಒಳ್ಳೆ ಸಿಚುವೇಶನ್ ಆಕ್ಚುಲಿ. ಬರೀ ಎಂಪತಿ ಅಂತ ನಾವು ಮಾತನಾಡೋದಲ್ಲ, ಇನ್ನೊಬ್ಬರ ನೋವನ್ನು ನಾವು ಹೇಗೆ ಕಡಿಮೆ ಮಾಡಬಹುದು, ಇನ್ನೊಬ್ಬರ ನೋವಲ್ಲಿ ನಾವು ಹೇಗೆ ಒಂದು ಪಾಲು ತಗೊಳ್ಬಹುದು. ನೋಡಿ, ನಿಜವಾದ ಸಹಾಯ ಆಗತ್ತೆ. ಒಬ್ಬ ವ್ಯಕ್ತಿ ಕಷ್ಟದಲ್ಲಿರ್ತಾನೆ, ಅವನು ದುಃಖದಲ್ಲಿರ್ತಾನೆ, ಅವನ ದುಃಖವನ್ನು ಶೇರ್ ಮಾಡ್ಲಿಕ್ಕೆ ಆಗ್ತದಾ? ಅವನ ದುಃಖದಲ್ಲಿ ನಾವು ಒಂದು ಪಾಲನ್ನು ತೆಗೆದುಕೊಳ್ಳುವುದು ಹೇಗೆ ಅಂತ ಕೇಳಿದ್ರೆ, ಅವನಿಗೆ ಆ ದುಃಖವನ್ನು ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಅದು ಕಂಪ್ಯಾಷನೇಟ್ ಎಂಪತಿ. ಅವನ ದುಃಖವನ್ನು ಕಡಿಮೆ ಮಾಡ್ಲಿಕ್ಕೆ ಬೇಕಾದಂತಹ ಕೆಲಸಗಳನ್ನು ನಾವು ಮಾಡುವುದಕ್ಕೆ ಕಂಪ್ಯಾಷನೇಟ್ ಎಂಪತಿ ಅಂತ ಕರೀತಾರೆ. ಸೊ ದಿಸ್ ಎ ಗುಡ್ ಎಂಪತಿ. ಅವನ ಸಮಸ್ಯೆಯನ್ನು ಕಡಿಮೆ ಮಾಡ್ಬೇಕು, ನಮಗೆ ಅವನ ದುಃಖವನ್ನು ಕಡಿಮೆ ಮಾಡಬೇಕು, ಅವನಲ್ಲಿರುವಂತಹ ಡಿಸ್ಟ್ರೆಸ್ ಅಥವಾ ಕಷ್ಟದ ಪರಿಸ್ಥಿತಿಯನ್ನು ಕಡಿಮೆ ಮಾಡಬೇಕು. ದಟ್ ಈಸ್ ಕಾಲ್ಡ್ ಕಂಪ್ಯಾಷನೇಟ್ ಎಂಪತಿ. ಇಟ್ ಈಸ್ ಎಂಪತಿ ಯೂಶುವಲಿ ಮೋಸ್ಟ್ ಅಪ್ರಾಪ್ರಿಯೇಟ್ ಎಂಪತಿ. ಇಟ್ಸ್ ಅ ವೆರಿ ಗುಡ್ ಎಂಪತಿ. ಕಂಪ್ಯಾಷನೇಟ್ ಎಂಪತಿ is a very good empathy. So people who need your empathy don't just need your
ಅಂಡರ್ಸ್ಟ್ಯಾಂಡಿಂಗ್. ಡೋಂಟ್ ಜಸ್ಟ್ ನೀಡ್ ಯುವರ್ ವರ್ಡ್ಸ್, ಡೋಂಟ್ ಜಸ್ಟ್ ನೀಡ್ ಯುವರ್ ಇಮೋಷನ್ಸ್. ನೀವು ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ, ಅವನಿಗೆ ಮಾತನಾಡಿದ್ರೆ ಅವನ ಕಷ್ಟ ಕಡಿಮೆ ಎಷ್ಟಾಗ್ತದೆ? ಅವನಿಗೆ ನೀವು ಅವನ ಅರ್ಥ ಮಾಡ್ಕೊಂಡ್ರೆ ಏನ್ ಕಡಿಮೆ ಆಗುತ್ತೆ? ಅದೆಲ್ಲ ಕಡಿಮೆ ಆಗೋದಿಲ್ಲ. ಅವನ ದುಃಖ ಕಡಿಮೆ ಆಗೋದಿಲ್ಲ. ಅವನ ದುಃಖ ಕಡಿಮೆ ಆಗ್ಬೇಕು ಅಂತಾದ್ರೆ ನೀವು ಅವನ ದುಃಖವನ್ನು ಕಡಿಮೆ ಮಾಡುವಂತ ದಾರಿಯನ್ನು ತೋರಿಸ್ಬೇಕು, ಅವನಿಗೆ ಸಹಾಯವನ್ನು ಮಾಡಬೇಕು, ಅವನ ಬಗ್ಗೆ ಅನುಕಂಪದಿಂದ ಅವನ ದುಃಖವನ್ನು ಕಡಿಮೆ ಮಾಡುವ ಮಾರ್ಗೋಪಾಯವನ್ನು ತಿಳಿಸ್ಬೇಕು. ಸೊ ದಟ್ ಇಸ್ ಕಾಲ್ಡ್ ಕಂಪ್ಯಾಷನೇಟ್ ಎಂಪಥಿ. ಈಗ ಒಂದು ಸರಳವಾದ ಇನ್ನೊಂದು ವರ್ಡ್ ಅನ್ನು ಹೇಳ್ತೇನೆ, ಸಿಂಪಥಿ. ಸಿಂಪಥಿ ಮತ್ತು ಎಂಪಥಿ ಏನ್ ಡಿಫರೆನ್ಸ್ ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ಬಾವಿಗೆ ಬಿದ್ದಿರ್ತಾನೆ, ಮೇಲ್ಗಡೆ 10 ಜನ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ, ಅಯ್ಯೋ ಬಾವಿಗೆ ಬಿದ್ದ ಇವನು, ಬಾವಿಗೆ ಬಿದ್ದಿದ್ದಾನೆ, ಏನ್ ಮಾಡುದು ಓ ಆ ಅಂತ ಕೂಗ್ತಾ ಇರ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ಹೇಳ್ತಾನೆ, ನೋಡು ನಾನು ಈ ಹಗ್ಗವನ್ನು ಕೆಳಗೆ ಕೊಡ್ತಾ ಇದ್ದೇನೆ, ನೀನ್ ಈ ಹಗ್ಗವನ್ನು ಇಟ್ಕೊಂಡು ಅಲ್ಲಿ ಕಾಲು ಇಟ್ಕೊಂಡು ಇಲ್ಲಿ ಕೈ ಇಟ್ಕೊಂಡು ಮೇಲೆ 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 ಬಾ. ಇಷ್ಟು ಉಳಿದ ಜನ ಎಲ್ಲ ಮಾಡಿದ್ದು ಸಿಂಪತಿ. ಅಯ್ಯೋ ನೋವಾಯ್ತಾ, ನಿಂಗೆ ನೋವಾಯ್ತಾ, ನೀನು ಬಿದ್ದ್ಯಾ, ಬಾವಿಗೆ ಬಿದ್ದ್ಯಾ, ಅಯ್ಯೋ ನೀನು ಬಾವಿಗೆ ಬಿದ್ದ್ಯಾ ಅಂತ ಮಾತಲ್ಲಿ ಬಾಯಲ್ಲಿ ಹೇಳಿದ್ದಷ್ಟೇ. ಆದ್ರೆ ಎಂಪತಿ ಅಂದ್ರೇನು, ಎಸ್ಪೆಷಲಿ ಕಂಪ್ಯಾಷನೇಟ್ ಎಂಪತಿ ಅಂದ್ರೇನು, ಅವನು ಬಾವಿಗೆ ಬಿದ್ದಿದ್ದಾನೆ, ಅವನು ಬಾವಿಯಿಂದ ಮೇಲೆ ಹತ್ಕೊಂಡು ಬರುವುದು ಹೇಗೆ ಅಂತ ದಾರಿ ತೋರಿಸ್ತಾನೆ ನೋಡಿ. ದಾರಿ ತೋರಿಸೋದಿದೆಯಲ್ಲ, ಅದು ಕಂಪ್ಯಾಷನೇಟ್ ಎಂಪತಿ. ಸೊ ಇನ್ನೆರಡು ಟೈಪ್ಸ್ ಇದೆ, ಅದರ್ ಟೈಪ್ಸ್. ಅಲ್ಲಿಗೆ ಈ ಸೆಷನ್ ಮುಕ್ತಾಯ ಆಗುತ್ತೆ. ಸೊ ಫಸ್ಟ್ ಒನ್ ಈಸ್ ಸೊಮ್ಯಾಟಿಕ್ ಎಂಪತಿ. ಸೊ ಇಟ್ ಈಸ್ ಅ ಫೀಲಿಂಗ್ ಸಮ್ವನ್ಸ್ ಪೇನ್ ಫಿಸಿಕಲಿ. ಇನ್ನೊಬ್ಬರಿಗೆ ಆದ ನೋವನ್ನು ನಾವು ಸಹ ಅನುಭವಿಸುವುದು. ಇನ್ನೊಬ್ಬರಿಗೆ ಕೈ ಉರಿತಾ ಇದೆ, ಕೈ ಕಟ್ಟಾಗಿದೆ, ಕೈ ಉರಿತಾ ಇದೆ, ಕೈ ನೋಯ್ತಾ ಇದೆ, ಕಾಲು ನೋಯ್ತಾ ಇದೆ, ನನಗೂ ಕೈ ನೋಯ್ತಾ ಇದೆ. ಸೊಮ್ಯಾಟಿಕ್. ಇಟ್ ಈಸ್ ಸೈಕಲಾಜಿಕಲಿ ರಿಪ್ಲೇಸಿಂಗ್ ಅದರ್ಸ್ ಇನ್ ಪೊಸಿಷನ್. ಅಂದ್ರೆ ಅವನ ಪೊಸಿಷನ್ ನಾನು ಇಟ್ಕೊಂಡು ಅಯ್ಯೋ ನೋವಾಗ್ತಾ ಇದೆ. ಸೊ ದಿಸ್ ಇಸ್ ಜಸ್ಟ್ ಲೈಕ್ ಅ ಟ್ರಾನ್ಸ್ಫರ್ ಆಫ್ ಪೇನ್, ಫಿಸಿಕಲ್ ಪೇನ್, ಹರ್ಟ್. ಬಟ್ ಇದು ಬಹಳ ಕಡಿಮೆ. ಟ್ವಿನ್ಸ್ ಅಲ್ಲಿ ಆಗತ್ತೆ ಅಂತ ಹೇಳ್ತಾರೆ. ಅವಳಿ ಜವಳಿ ಮಕ್ಕಳಲ್ಲಿ ಇರುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮತ್ತೊಂದು ಮಗುವಿಗೆ ಏನ್ ನೋವು ಆಗುತ್ತೆ ಅದೇ ನೋವು ಇನ್ನೊಂದು ಮಗುವಿಗೆ ಕೂಡ ಆಗತ್ತೆ ಅಂತ ಹೇಳ್ತಾರೆ. ಸೊ ಇನ್ನೊಂದು ಟೈಪ್ ಏನಿದೆ, ಸ್ಪಿರಿಚುವಲ್ ಎಂಪತಿ. ಇದು ಕಾನ್ಶಿಯಸ್ನೆಸ್, ನಮ್ಮ ಒಂದು ಆತ್ಮ ಸಾಕ್ಷಿ ಅಥವಾ ಆತ್ಮ ಅಂತ ಏನ್ ಹೇಳ್ತೇವೆ, ಇನ್ನರ್ ಸೆಲ್ಫ್ ಅಂತ ಏನ್ ಹೇಳ್ತೇವೆ, ಅದರಲ್ಲಿ ನಾವು ಎಲ್ಲರ ನೋವನ್ನು ಅನುಭವಿಸುವಂತ ಒಂದು ಶಕ್ತಿಯನ್ನು ಪಡುವಂತ. ಸೊ ದಟ್ ಈಸ್ ಕಾಲ್ಡ್ ಸ್ಪಿರಿಚುವಲ್ ಎಂಪತಿ. ಇದು ಸುಮ್ಮನೆ ಸೈಕಾಲಜಿಕಲ್ ಟೈಪ್ಸ್ ಅಷ್ಟೇ. ನಾನು ಓವರ್ ಆಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ನಿಮಗೆ ಒಂದು ವಿಚಾರವನ್ನು ಸ್ಟ್ರೆಸ್ ಮಾಡ್ತೇನೆ. ಇದ್ರಲ್ಲಿ ನಾವು ಕಲಿಬೇಕಾಗಿದ್ದೇನು ಅಂತ ಹೇಳಿದ್ರೆ ಕಂಪ್ಯಾಷನೇಟ್ ಎಂಪತಿ. ನಾವು ಸಾಧ್ಯ ಇದ್ರೆ, ನಿಜವಾಗ್ಲೂ ಅವಕಾಶ ಇದ್ರೆ, ಇನ್ನೊಬ್ಬರಿಗೆ ಎಂಪತಿಯನ್ನು ಹೇಗೆ ತೋರಿಸ್ಬೇಕು, ಅನುಕಂಪವನ್ನು ಹೇಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಕಂಪ್ಯಾಷನೇಟ್ ಆಗಿ ತೋರಿಸ್ಬೇಕು. ಅವರಿಗೆ ಸಹಾಯ ಮಾಡಬೇಕು, ಅವರಿಗೆ ನಾವು ಅವರ ಸ್ಥಿತಿಯನ್ನ ಉತ್ತಮಗೊಳಿಸ್ಕೊಳ್ಳಿಕ್ಕೆ ಸಾಧ್ಯವಾದಂತಹ ಸಹಕಾರವನ್ನ ಮಾಡಬೇಕು. ಸೊ ಈ ಸೆಷನ್ ನಿಮಗೆ ಕನ್ಕ್ಲೂಡ್ ಮಾಡ್ತೇನೆ. ಈ ಸೆಷನ್ ನಾವು ಏನ್ ಕಲ್ತಿದ್ದೇವೆ ಅಂತ ಹೇಳಿದ್ರೆ, ಪ್ರೆಸೆಂಟೇಷನ್ ಸ್ಕಿಲ್ಸ್ ಬಗ್ಗೆ ಕಲ್ತಿದ್ದೇವೆ. ಪ್ರೆಸೆಂಟೇಷನ್ ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡುವುದು ಹೇಗೆ ಅಂತ ಕಲ್ತಿದ್ದೇವೆ. ಸೊ ಮತ್ತು ಅದರ ಜೊತೆಗೆ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಎಂಪಥಿ ಅಂಡ್ ಟೈಪ್ಸ್ ಆಫ್ ಎಂಪಥಿ. ವಿ ಹ್ಯಾವ್ ಟು ಬಿ ಎಂಪಥೆಟಿಕ್ ರಿಗಾರ್ಡಿಂಗ್ ಅದರ್ಸ್. ನಾವು ನಮ್ಮ ಸುತ್ತ ಬದುಕ್ತಾ ಇರುವಂತಹ ಜನರಿಗೆ ಎಂಪಥೆಟಿಕ್ ಆಗಿ ಬಿಹೇವ್ ಮಾಡಬೇಕು. ಅವರ ನೋವನ್ನ, ಅವರ ನಲಿವನ್ನ, ಅವರ ಮನಸ್ಸಿನಲ್ಲಿರುವಂತಹ ಫೀಲಿಂಗ್ಸ್ ಅನ್ನ ಅರ್ಥ ಮಾಡಿಕೊಳ್ಳುವುದನ್ನ ಕಲಿಬೇಕು. ಸೊ ದಿಸ್ ಇಸ್ ಆಲ್ ರಿಲೇಟಿಂಗ್ ಟು ಎಂಪಥಿ. With this, we conclude the 5th session of first chapter and on the subject life skills. Wish you happy learning.